ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ನಮ್ಮ ಅತ್ತೆಯವರು ಕೂತಿದ್ದಾರೆ. ನಮ್ಮ ಅತ್ತೆಯ ಹೆಸರು ಆಶಾ ಶಂಕರ್ ಅಂತ. ಇವತ್ತು ಸ್ವಲ್ಪ ಯಾವಾಗಲೂ ನಾನು ಒಬ್ಬಳೇ ವ್ಲಾಗ್ಸ್ ಮಾಡ್ತೀನಿ, ಬಟ್ ಇವತ್ತು ನಮ್ಮ ಅತ್ತೆದೇ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಜಾಸ್ತಿ ಅವ್ರ ಬಗ್ಗೆ ಹೇಳಲ್ಲ, ಬನ್ನಿ ಅವ್ರನ್ನೇ ಹೋಗಿ ಕೇಳೋಣ ಅವ್ರ ಜೀವನದ ಬಗ್ಗೆ ಏನು ಅಂತ. ಎಲ್ಲರಿಗೂ ನಮಸ್ಕಾರ. ಸೊ ನೀವು ಹುಟ್ಟಿದ್ದು ಶಿವಮೊಗ್ಗ? ಹೌದು. ಶಿವಮೊಗ್ಗದಲ್ಲಿ ಭದ್ರಾವತಿಲಿ ಹುಟ್ಟಿದ್ದು. ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಭದ್ರಾವತಿಲಿ ಹುಟ್ಟಿದ್ದು. ಆ್ಯಂಡ್ ನಿಮ್ಮ ತಂದೆ ಏನು ಕೆಲಸ ಮಾಡ್ತಿದ್ರು? ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸಲ್ಲಿ ಫಸ್ಟು ಸೂಪರಿಡೆಂಟ್ ಆಗಿದ್ದರು. ಆಮೇಲೆ ಹಾಗೆ ಉನ್ನತ ಹುದ್ದೆಯನ್ನು ಏರ್ತಾ ಹೋದರು ಅವರು ಅಲ್ಲಿ. ಸೊ ಹೇಗಿತ್ತು ತಂದೆ ತಾಯಿ ಜೊತೆ ಬೆಳೆಯೋದು? ಒಂದು ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ತಾಯಿ ಆ ಕಾಲದಲ್ಲೇ ತುಂಬ ಎಜುಕೇಟೆಡ್ ಮದರ್ ಸಿಕ್ತು. ಯಾಕೆಂದರೆ ಅದರಿಂದ ಬೇಕಾದಷ್ಟು ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ಸೊ ಅದರಿಂದ ಅವರೇ ಹೈಲಿ ಎಜುಕೇಟೆಡ್ ಆಗಿದ್ದರು. ಆ ಕಾಲ 1940ಸ್ನಲ್ಲಿ ಅವರು ಗ್ರ್ಯಾಜುಯೇಟ್ ಆಗಿದ್ದರು, BA ಓದಿ. ಆ್ಯಂಡ್ ಶಿ ವಾಸ್ ವೆರಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ಗಮನಿಸಿ, 1944 ಅಂದರೆ ಎಷ್ಟು ಹಿಂದೆ. ಇಂಡಿಯಾಕ್ಕಿನ್ನೂ ಸ್ವತಂತ್ರನೂ ಸಿಕ್ಕಿರಲಿಲ್ಲ. ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಮನೆಯಿಂದನೂ ಆಚೆ ಕಳಿಸ್ತಿರ್ಲಿಲ್ಲ. ಆಗಲೇ ನಮ್ಮ ಅತ್ತೆಯವರ ತಾಯಿ ಒಂದು ಗ್ರ್ಯಾಜುಯೇಟ್ ಆಗ್ಬಿಟ್ಟು ತಾತ ಅವ್ರ ಮಗಳನ್ನ ಬೆಂಗಳೂರಲ್ಲಿ ಮಹಾರಾಣಿ ಕಾಲೇಜಲ್ಲಿ ಹಾಸ್ಟೆಲಲ್ಲಿಟ್ಟು ಡಿಗ್ರಿ ಮಾಡಿಸಿದ್ದಾರೆ. ಐ ಥಿಂಕ್ ಹ್ಯಾಟ್ಸ್ ಆಫ್. ಐ ವಾಂಟ್ ಟು ಸೇ ಹ್ಯಾಟ್ಸ್ ಆಫ್ ಆ್ಯಂಡ್ ಅಪ್ಲಾಡ್ ಅಟ್ ದಟ್ ಟೈಮ್, ಬಿಕಾಸ್ ಆಗಿನ ಕಾಲದಲ್ಲಿ ಇದೊಂಥರ ಯಾರೂ ಕೇಳೇ ಇರಲಿಲ್ಲ. ಸೊ ನೀವು ಹಾಸ್ಟೆಲಲ್ಲಿ ಇದ್ದು ಓದಿದ್ದೀರಾ. ಆ್ಯಕ್ಚುಲಿ ನಿಮ್ಮ ಕಾಲದವ್ರಲ್ಲೂ ನಾನು ಹಾಸ್ಟೆಲಲ್ಲಿದ್ದು ಇವ್ರು ಮಾಸ್ಟರ್ಸ್ ಮಾಡಿದ್ದಾರೆ ನಮ್ಮ ಅತ್ತೆ. ಆ್ಯಕ್ಚುಲಿ ಶಿ ಈಸ್ ಎನ್ MSc ಇನ್ ಬಾಟನಿ. ಆ್ಯಂಡ್ ನಾನು ಯೂಶ್ವಲಿ ಇವ್ರ ಕಾಲದವರಲ್ಲಿ ಯಾರೂ ಹಾಸ್ಟೆಲಲ್ಲಿದ್ದು ಓದಿರೋರನ್ನ ನಾನೂ ನೋಡಿರಲಿಲ್ಲ. ಸೊ ಎಷ್ಟನೇ ಇಸ್ವಿ ನೀವು ಹಾಸ್ಟೆಲ್ಗೆ ಹೋಗಿದ್ದು? ನಾನು ಹಾಸ್ಟೆಲ್ಗೆ ಹೋಗಿದ್ದು 1970s ಇರ್ಬೋದು. ಆದರೆ ನಾನು ಅದಕ್ಕೆ ನಮ್ಮಲ್ಲಿ ಎಜುಕೇಷನ್ಗೆ ನಮ್ಮ ತಂದೆನೂ ಅಷ್ಟೇ. ನಮ್ಮ ತಂದೆಗೆ ತುಂಬ ಓದೋಕ್ಕೆ ಇಷ್ಟ ಇದ್ದು, ಅವ್ರ ಪರಿಸ್ಥಿತಿಯ ಕಾರಣದಿಂದ ತುಂಬ ಹೆಚ್ಚು ಓದೋಕ್ಕಾಗದೇ ಇದ್ದಿದ್ದರಿಂದ ಅವರು ಮಕ್ಕಳು ಎಷ್ಟು ಕೇಳಿದ್ರು ಓದಿಸ್ಬೇಕು ಅನ್ನೋದು ಒಂದು ನಿರ್ಧಾರ ಇತ್ತು. ಅದರಲ್ಲೇ ನಮ್ಮನ್ನು ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಮ್ಮ ಅಕ್ಕನೂ MA ಓದಿದ್ದಾಳೆ, ಎಕನಾಮಿಕ್ಸು. ನಾನು MSc ಬಾಟ್ನಿ. ಓಕೆ. ಸೊ ನೀವು ಮಾಸ್ಟರ್ಸ್ ಮಾಡಿದ್ದು ಧಾರವಾಡಲ್ಲಿ. ಆ್ಯಂಡ್ ಆ್ಯಕ್ಚುಲಿ 1970ಸಲ್ಲಿ ನೀವು ಹಾಸ್ಟೆಲ್ಗೆ ಹೋಗಿದ್ದು, ನೀವು ಮಾಸ್ಟರ್ಸ್ ಮಾಡಿದ್ರಿ. ಸೊ ಅದಾದಮೇಲೆ ನಿಮ್ಮ ಮದುವೆ ಆಯಿತು. ಮದುವೆ ಆಗಿ ನೀವು ಬಾಂಬೆಗೆ ಹೊರಟ್ರಿ. ಆ್ಯಂಡ್ ಬಾಂಬೆಗೆ ಹೋದಾಗ ನಿಮಗೆ ಹಿಂದಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ಲೈಕ್ ಹೇಗಿತ್ತು ನಿಮ್ಮದು ಬಾಂಬೆ ಜೀವನ? ಬಾಂಬೆ ಜೀವನ ನಾನು ಹೇಳ್ತೀನಿ, ತುಂಬ ಒನ್ ಆಫ್ ದಿ ಮೆಮೊರಬಲ್ ಮೊಮೆಂಟ್ಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಸೂನ್ ಆಫ್ಟರ್ ಮೈ ಮ್ಯಾರೇಜ್ ನಾನು ಹೋಗಿದ್ದು ಬಾಂಬೆಗೆ. ಬಾಂಬೆ ಅಂದರೆ ಆಗ ಈಗಿನ ಕಾಲದಲ್ಲಿ ಒಂಥರ ಫಾರಿನ್ಗೆ ಹೋದಂಗೆ ಅಂತ ತಿಳ್ಕೊಳ್ಳಿ. ನಾನು ಫಾರಿನ್ಗೆ ಹೋದಂಗೆ, ಯಾಕೆಂದ್ರೆ ನಾನು ನೋಡಿರಲಿಲ್ಲ ಬಾಂಬೆನ. ನಾವೇನು ಅಲ್ಲಿವರೆಗೂ ಹೋಗೇ ಇರಲಿಲ್ಲ ನಾನು. ಸೊ ಫಸ್ಟ್ ಎತ್ಕೋತಾನೆ ನನ್ನ ಜೀವನ ಶುರು ಮಾಡಿದ್ದೆ, ವಿವಾಹ ಜೀವನವನ್ನು ಶುರು ಮಾಡಿದ್ದೇನೆ ನಾನು ಬಾಂಬೆನಲ್ಲಿ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಅಕ್ಕಪಕ್ಕ ಎಲ್ಲ ಕಾಸ್ಮೋಪಾಲಿಟನ್ ಕ್ರೌಡ್ ಇರ್ತಾರೆ. ಆಮೇಲೆ ನಿಮಗೆ ಬಾಂಬೆಲೇ 2 ಮಕ್ಕಳಾದರು. ಹೌದು. ಹಾಂ, ಕಾರ್ತಿಕ್ ಆ್ಯಂಡ್ ರಂಜಿತ್. ಕಾರ್ತಿಕ್ ನನ್ನ ಭಾವ, ರಂಜಿತ್ ನನ್ನ ಗಂಡ. ಸೊ 2 ಮಕ್ಕಳನ್ನ ಬೆಳೆಸ್ಕೊಂಡು ಸಂತೋಷವಾಗಿದ್ರಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಮಸ್ಕಟ್ಗೆ ಅಂತ ಹೋದ್ರಿ. ಸೊ ಮಸ್ಕಟ್ಗೆ ಅಂತ ಹೋದಾಗ ಅಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಮಸ್ಕೆಟ್ಟು ನಾನೇನು ತುಂಬ ಆಸೆಯಾಗಿ ಏನು ಹೋಗಲಿಲ್ಲ. ಯಾಕೆಂದ್ರೆ ನಂಗೆ ಬಾಂಬೆ ಅಷ್ಟೊತ್ತಿಗೆ ತುಂಬ ನಾನು ಸೆಟ್ಲ್ ಆಗಿಬಿಟ್ಟಿದ್ದೆ. ಅದರಿಂದ ನಾನು ಅವ್ರಿಗೆ ಸ್ಟಾಪ್ ಮಾಡಬಾರ್ದು, ನನ್ನಿಂದ ಅವ್ರಿಗೆ ಇದಾಗಬಾರ್ದು ಅನ್ನೋದೊಂದೇ ಉದ್ದೇಶದಿಂದ ಸರಿ ಅವರೆಲ್ಲಿ ಹೊರತಾರೋ ಹೋಗೋಣ ಅಂತ ಹೋದ್ವಿ. ಆದರೆ ನಮ್ಮ ಒಂದು ಅದೃಷ್ಟ ಅಂತಿರುತ್ತೆ, ಡೆಸ್ಟಿನಿ ಅಂತೇನು. ಮೇ ಬಿ ಆ ಡೆಸ್ಟಿನಿ ನಮ್ಗೆ ಅಲ್ಲಿ ಬರೆದಿರಲಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಹೋದಾಗಿಂದ ಏನಾಗ್ತಾಯಿತ್ತು, ತುಂಬ ಪ್ರಾಬ್ಲಮ್ಸು. ಯಾವ ಹೋಗಿದ್ದ ಕಂಪನಿಗೆ ಹೋಗಿದ್ವು ಅಲ್ಲಿ ಬಹಳ ತೊಂದರೆಗಳಾಗ್ತಾ ಹೋಯಿತು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಮಾಡೋದು ತುಂಬ ಕಷ್ಟ ಆಯಿತು. ಆ ಕಂಪನಿ ಏನೋ ತುಂಬ ಲಾಸಲ್ಲಿ ನಡೀತಿದೆ ಅಂತ ಆಮೇಲೆ ಗೊತ್ತಾಯಿತು. ಸೊ ಬಾಂಬೆಯಿಂದ ತುಂಬ ಒಳ್ಳೆ ಕಂಪನಿಯಿಂದ ಹೋಗಿ ಅಲ್ಲಿ ಸ್ವಲ್ಪ ಕಷ್ಟಪಡೋ ಹಾಗಾಯಿತು. ಅದರಿಂದ ನನ್ನ ಎಕ್ಸ್ಪೀರಿಯೆನ್ಸು ತುಂಬ ಗ್ರೇಟು. ಅದಕ್ಕೇನು ಹೇಳ್ತಾರೆ, ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ತುಂಬ ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಸೊ ಬಾಂಬೆನಲ್ಲಿ ಇದ್ದು ಅಲ್ಲೆಲ್ಲ ಸೆಟ್ಲ್ ಆಗಿದ್ರಿ. ಆಮೇಲೆ ಮಸ್ಕಟ್ಗೆ ಹೋದ್ರಿ. ಮಸ್ಕಟ್ಲಲ್ಲಿ ಸ್ವಲ್ಪ ನಿಮ್ಮದು ನಿಮ್ಮ ಗಂಡಂದು ಕೆಲಸ ಜಾಸ್ತಿ ಸ್ಟೇಬಲ್ ಇರಲಿಲ್ಲ. ಸೊ ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಿಗೆ ಬಂದ ಮೇಲೆ ಅಗೇನ್ ನಿಮ್ಮ ಹಸ್ಬೆಂಡ್ದು ಜಾಬ್ ಹಂಟಿಂಗ್ ಶುರುವಾಯಿತು. ಆ್ಯಂಡ್
ಜಸ್ಟ್ ಟೆಲ್ ಮಿ ಲಿಟಲ್ ಬಿಟ್ ಅಬೌಟ್ ಹೌ ಡಿಡ್ ಇಟ್ ಗೋ. ಅದು ಅವರು ತುಂಬ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಯಾವುದು ಸಿಗಲಿಲ್ಲ. ಅದು ಅದೇನೊಂಥರ ಕೇಳಿರ್ಬೋದು ಮಿಡ್ ಏಜ್ ಕ್ರೈಸಿಸ್ ಅಂತೀವಿ. ಸೊ ಆ ಥರ ಆ ಏಜಲ್ಲಿ ಏನಾಗುತ್ತೆ, ಒಂಥರ ಯಾವುದನ್ನು ತಕ್ಷಣ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಬೆಂಗಳೂರಿಗೆ ಬಂದಾದಮೇಲೆ 3-4 ಕೆಲಸಗಳು ಮಾಡಿದ್ರು, ಅವ್ರಿಗೆ ಎಲ್ಲೂ ಒಂದು ಕಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮ್ಮ ಮಾವನಿಗೆ. ಆಮೇಲೆ ಕೊನೆಗೆ ಎಲ್ಲ ಟ್ರೈ ಮಾಡಿ ಏನೂ ನನಗೆ ಸರಿ ಹೋಗ್ತಿಲ್ಲ ಅಂತ ಒಂದು ಟೈಮ್ ಬಂದಾಗ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಸೊ ಅದು ಕೆಲಸ ಬಿಟ್ಟಿದ್ರು ಆಬ್ವಿಯಸ್ಲಿ. ಸೊ ಕೆಲಸ ಬಿಟ್ಟಿದ್ರು. ಆಮೇಲೆ ತಾನೇ ಒಂದು ಬಿಸ್ನೆಸ್ ಮಾಡೋಣ ಅಂತ ಒಂದು ಐಡಿಯಾ ಬಂತು ನಮ್ಮ ಮಾವನವ್ರಿಗೆ. ಸೊ ಇದಕ್ಕೆ ನೀವು ಒಪ್ಕೊಂಡ್ರಾ, ನೀವು ಯಾವ ಥರ ಸಪೋರ್ಟ್ ಮಾಡಿದ್ರಿ, ಆ್ಯಂಡ್ ನಿಮಗೆ ಸಪೋರ್ಟ್ ಮಾಡಬೇಕು ಅಂದಾಗ ನಿಮ್ಮ ಸ್ಫೂರ್ತಿ ಯಾರಾಗಿದ್ದರು? ಆಮೇಲೆ ಅವರು ಬಿಸ್ನೆಸ್ ಮಾಡಬೇಕು, ಯಾಕೆ ಯಾವುದು ಸರಿ ಹೋಗ್ತಿಲ್ಲ, ಮಾಡಲಾ ಅನ್ನೋದು ಬಂತು. ಆವಾಗ ನನಗೆ ಯೂಶ್ವಲಿ ಅದರ್ವೈಸ್ ಆದರೆ ನಾನು ಬೇಡ ಅಂತ ಸ್ವಲ್ಪ ಹೋರಾಡ್ತಿದ್ನೋ ಏನೋ ಜಾಸ್ತಿ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ಯಾರೂ ಬಿಸ್ನೆಸ್ನಲ್ಲಿಲ್ಲ. ಆದರೆ ನನಗೆ ಆವಾಗ ಸ್ಫೂರ್ತಿ ಕೊಟ್ಟವ್ರು ಒನ್ಸ್ ಅಗೇನ್ ಹೇಳ್ತೀನಿ, ನನ್ನ ಗುರುವಾದ ಶ್ರೀ ಸತ್ಯ ಸಾಯಿಬಾಬಾ ಅವರು. ಯಾಕೆಂದರೆ ಆವಾಗ ನನಗೆ ಅವ್ರು ಹೇಳಿದ್ರಲ್ಲ, ನಿನಗೆ ಇಂಡಿಯಾದಲ್ಲೇ ಅವ್ರು ಮಾಡಿದ್ರೆ ಬೇಕಾದಾಗ ನಿನ್ಗೆ ಮುಂದಕ್ಕೆ ಬರ್ತಾರೆ ಅಂತ ಒಂದೇ ಮಾತು. ಆ ಮಾತಲ್ಲಿ ನಂಗೆ ಅಷ್ಟು ವಿಶ್ವಾಸ. ಯಾಕಂದರೆ ಬಾಬಾ ಹೇಳಿದ್ದು ಅದು ತಪ್ಪು ಆಗೋದೇ ಇಲ್ಲ ಅನ್ನೋ ತರಹ ಒಂದು ನನಗೆ ಅವರಲ್ಲಿ ಇದ್ದಂತಹ ಭಕ್ತಿ, ಅವರ ಇದ್ದಂತಹ ಅವ್ರ ವಿಶ್ವಾಸ ನೀವೇನು ಕೇಳ್ತೀರ. ಅದರಿಂದ ಏನಾಯಿತು, ನಾನು ನನ್ನ ಹಸ್ಬೆಂಡ್ ಕೇಳಿದೆ, ಮಾಡೋದಾದರೆ ಮಾಡಿ, ಆದರೆ ತುಂಬ ದೊಡ್ಡ ಸ್ಕೇಲ್ನಲ್ಲಿ ದುಡ್ಡು ಹಾಕಿ ಮಾಡೋದು ಬೇಡ, ಅದರಲ್ಲಿ ಒಂದು ಲಿಮಿಟೆಡ್ ಅಮೌಂಟ್ ಅಂತ ಇಟ್ಕೊಂಡು ಮಾಡಿ ನೋಡೋಣ, ಒಂದು 2-3 ಮಂತ್ಸ್ ನೋಡೋಣ, ಇನ್ನೆಷ್ಟು ಮಹಾ ದುಡ್ಡು ಹೋಗುತ್ತೆ. ಅಕಸ್ಮಾತು ಏನೂ ಬರ್ತಾ ಇಲ್ಲ, ಮುನ್ನೆ ಹೋಗ್ತಾನೆ ಇದೆ ಅಂದರೆ ಅವಾಗ ಬಿಟ್ಬಿಡೋರಂತೆ, ಬೇರೆ ಕೆಲಸ ನೋಡೋಣ. ಇಲ್ಲ ಸ್ವಲ್ಪ ಇಟ್ ಈಸ್ ಗೋಯಿಂಗ್ ಪರವಾಗಿಲ್ಲ, ಮೆಟ್ಲು ಏರ್ತಾ ಇದ್ದೀವಿ ಅನ್ನೋದು ಬಂದರೆ ಅವಾಗ ನಾವು ಮಾಡೋಣ ಅನ್ನೋದು ಇದು ನನ್ನ ಸಜೆಸ್ಟ್. ಅವ್ರಿಗೂ ಹೇಳಿದೆ ಎಸ್ ಅಂತ, ಓಕೆ ಸಿಗ್ನಲ್ ಕೊಟ್ಟೆ. ಸೊ ನಿಮ್ಮ ಗಂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಆ್ಯಂಡ್ ಬಿಸ್ನೆಸ್ ಆ್ಯಕ್ಚುಲಿ ತುಂಬಾ ಸಕ್ಸಸ್ಫುಲ್ ಆಯಿತು. ಆ್ಯಂಡ್ ಟೈಮ್ ತೊಗೊಂತು, ಬಟ್ ಹಿ ವಾಸ್ ಏಬಲ್ ಟು ಡೂ ಅ ಲಾಟ್ ಮೋರ್ ದ್ಯಾನ್ ಹಿ ಕುಡ್ ಹ್ಯಾವ್ ಡನ್ ಅದರ್ವೈಸ್. ಡೆಫಿನೆಟ್ಲಿ. ಸೊ ಹೇಳಿ, ಸಕ್ಸಸ್ ಬಗ್ಗೆ ಹೇಳಿ ಸರ್. ಸಕ್ಸಸ್ಸು ತುಂಬ ಬೇಗನೆ ಒಂಥರ ಅದಕ್ಕೇನು ಹೇಳ್ತಾರೆ, ಗ್ರೀನ್ ಸಿಗ್ನಲ್ ಅಂತ ಏನು ಹೇಳ್ತೀವಿ, ಆ ಥರ ಶುರು ಮಾಡಿದ ತಕ್ಷಣವೇ ಎಲ್ಲ ಒಂಥರ ಒಳ್ಳೆ ಶಕುನಗಳಾದಂಗೆ. ಏನಾಯಿತು, ಫಸ್ಟು ಪಾಪ ಎಲ್ಲ ನಾವು ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್. ಆ್ಯಕ್ಚುಲಿ ಏನೂ ಇಲ್ಲ, ಎಲ್ಲ ತೊಗೊಂಡು ಫ್ಯಾಕ್ಸ್ ಮೆಷಿನ್ಸ್ ತೊಗೊಂಡು, ಕಂಪ್ಯೂಟರು, ಅದಕ್ಕೆ ಮುಂಚೆ ಟೈಪ್ ರೈಟರ್ ಇತ್ತು ನನಗೆ, ನಾನು ಟೈಪ್ ಮಾಡ್ತಿದ್ದೆ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಇನ್ ಆಲ್ ಈಸ್ ಬಿಸ್ನೆಸ್. ನಾನು ಹಿಂದ್ಗಡೆ ನಾನು ಶ್ಯಾಡೋ ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲೂ ಕೆಲಸ ಮಾಡ್ತಿದ್ರು, ಅವ್ರಿಗೆ ಅವೆಲ್ಲ ಮಾಡಿಕೊಡ್ತಿದ್ದೆ. ಮುಟ್ಟಿದೆಲ್ಲ ಚಿನ್ನ ಆಗೋದು ಅಂತ ಏನು ಹೇಳ್ತಾರೆ, ಆ ಥರ ಚಿನ್ನ ಆಗ್ತಾ ಹೋಯಿತು. ಬೇಸಿಕಲಿ ಫಾರಿನ್ ಕಂಪ್ನಿ ಒಂದು ಇಂಡಿಯಾದಲ್ಲಿ ಅವರು ಪ್ರೆಸೆನ್ಸ್ನ ಸ್ಪ್ರೆಡ್ ಮಾಡಬೇಕು ಅಂದ್ಬಿಟ್ಟು ಹಿ ಬಿಕೇಮ್ ಎನ್ ಏಜೆಂಟ್ ಫಾರ್ ದ್ಯಾಟ್. ಆ್ಯಂಡ್ ಅವ್ರು ಎಷ್ಟು ಯೂನಿಟ್ ಸೆಲ್ ಮಾಡ್ತಾ ಇದ್ರಲ್ಲ ಅದರಲ್ಲಿ ಒಂದಿಷ್ಟು ಕಮಿಷನ್ನ ಅಂತ ತೊಗೊತಿದ್ರು. ಆ್ಯಂಡ್ ಬಿಕಾಸ್ ಅವೆಲ್ಲ ಜಾಸ್ತಿ ಒಂದೊಂದು ಡೀಲ್ಗೂ ಎಷ್ಟು ಹೆವಿಲಿ ಪ್ರೈಸ್ಡ್ ಆಗಿತ್ತು ಅಂತಂದರೆ ದ ಕಮಿಷನ್ ವಾಸ್ ವೆರಿ ಗುಡ್ ಆ್ಯಂಡ್ ಪ್ರಾಬ್ಲಿ ಅನ್ಹರ್ಡ್ ಆಫ್ ಎಟ್ ದಟ್ ಟೈಮ್. ಸೊ ಆ್ಯಕ್ಚುಲಿ ಸೊ ಇಲ್ಲಿವರೆಗೂ ಇಫ್ ವಿ ಅಬ್ಸರ್ವ್ ಇಲ್ಲಿವರೆಗೂ ಯುವರ್ ಲೈಫ್ ಹ್ಯಾಸ್ ಬೀನ್ ಸಮ್ ಡಿಫಿಕಲ್ಟೀಸ್. ಗಂಡ ಮಸ್ಕಟ್ಗೆ ಹೋಗಿದ್ದು, ಗಂಡ ಮಸ್ಕಟ್ಟಿಂದ ಬೆಂಗಳೂರು ಕೆಲಸ ಇಲ್ಲದೆ ಇದ್ದಿದ್ದು, ಅವೆಲ್ಲ ಸ್ವಲ್ಪ ಡಿಫಿಕಲ್ಟೀಸು. ಬಟ್ ಲಾರ್ಜ್ಲಿ ಯುವರ್ ಲೈಫ್ ಹ್ಯಾಸ್ ಬೀನ್ ವೆರಿ ವೆಲ್ ಕುಷನ್ಡ್. ಇಟ್ಸ್ ಬೀನ್ ಅ ಕುಷನ್ಡ್ ಲೈಫ್. ಆ್ಯಂಡ್ ಆಫ್ಟರ್ ದಟ್ there is something that happened in your life which I want you only to tell. ಅದನ್ನು ತಿಳಿಸೋಕ್ಕೆ ಈ ವಿಡಿಯೋ ಮೇನ್ ಉದ್ದೇಶ ಆ್ಯಕ್ಚುಲಿ. ಯಾಕೆಂದರೆ ಅದು ಹೇಗೆ ನಾನು ಕೋಪಪ್ ಮಾಡಿದೆ ಅನ್ನೋ ವಿಷಯಕ್ಕೋಸ್ಕರ ಬಂದು ನನ್ನ ಸೊಸೆ ತುಂಬ ಆ ವಿಷಯಗಳಲ್ಲಿ ಬಹಳ ಇಂಟ್ರೆಸ್ಟ್ ಇರೋದರಿಂದ ಅಶ್ವಿನಿ ಶ್ರೀಧರರು ತುಂಬ ಇದಾಗಿ ಮಾಡ್ತಾಯಿದ್ದಾಳೆ. ಅದರಿಂದ ಅವಳು ನನ್ನನ್ನು ರಿಕ್ವೆಸ್ಟ್ ಮಾಡಿದ್ದು ಒಂದು ವಿಷಯ ಹೇಳಬೇಕು ಅಂತ. ಏನು ಅಂದರೆ, ನಾನು ನನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡ ಆಘಾತ ಅನುಭವಿಸುವಂತಹ ಒಂದು ನಡೀತು ಜೀವನದಲ್ಲಿ. ಹೀಗೆ ಇಷ್ಟು ಸರಳವಾಗಿ ಇಷ್ಟು ಚೆನ್ನಾಗಿ ಮನೆ ಸಂಸಾರ ನಡ್ಕೊಂಡು ಹೋಗ್ತಾ ಇತ್ತು, ಅವ್ರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ರೆ, ಹೀಗೆ ನಮ್ಮ ಸಂಸಾರ ತುಂಬ ಚೆನ್ನಾಗಿ ನಡ್ಕೊಂಡು ತುಂಬ ಸಂತೋಷವಾಗಿ ನಾವು ಹೋಗ್ತಾ ಇರುವಾಗ ಕೊನೆ ಮಗ ಫೈನಲ್ ಇಯರ್ ಆಗಿ ಅವನು MBA ಹೋಗಬೇಕಾಗಿತ್ತು. ಆ ಟೈಮ್ನಲ್ಲಿ ಅಮೇರಿಕಾದಲ್ಲಿದ್ದ, ಮೊದಲನೇ ಮದುವೆ ಆಗಿತ್ತು ಆಗ್ತಾನೆ. ಆ ಟೈಮ್ನಲ್ಲಿ ಸಡನ್ನಾಗಿ ನಮ್ಮ ಹಸ್ಬೆಂಡ್ ಎಕ್ಸಿಬಿಷನ್ಗೆ ಅಂತ ಜರ್ಮನಿಗೆ ಹೋದವರು ಅಲ್ಲೇ
ಹೋಗ್ಬಿಟ್ಟಿದ್ದಾರೆ ಅನ್ನೋದು ವಿಷಯ ಬಂತು. ಇಟ್ ವಾಸ್ ಸೋ ಸಡನ್, ಬಿಕಾಸ್ ಅವ್ರು ಜರ್ಮನಿಗೆ ಹೋಗಿದ್ದಾರೆ ಅಂದರೆ ಅವ್ರು ಎಲ್ಲ ಭಾಗದಲ್ಲೂ ಸರಿಯಾಗಿದ್ದರು. ಒಂದು ದಿವಸನೂ ಅವರು ಹುಷಾರಿಲ್ಲ ಅಥವಾ ನನಗೇನು ಯಾವುದೂ ಹೇಳಿರಲಿಲ್ಲ. ಅಲ್ಲಿ ಅಷ್ಟು ದೂರ ಹೋಗಿ ಅಲ್ಲಿ ಅವರು ನಮ್ಮಿಂದ ಪೂರ್ತಿ ದೂರವೇ ಆಗಲೋ ಅಂತಹ ಒಂದು ಪರಿಸ್ಥಿತಿ ಬಂದಾಗ ಅದನ್ನು ಅನುಭವಿಸಿ ಒಬ್ಬಳೇ ಸಿಂಗಲ್ ಹ್ಯಾಂಡೆಡಾಗಿ ಯಾವ ರೀತಿ ನಾನು ಮಾಡಿದೆ ಅನ್ನೋದು ಈ ವಿಷಯಕ್ಕೆ ಅವಳು ಯಾವಾಗಲೂ ಅಂತಿರ್ತಾಳೆ. ಹೆಂಗಸರಿಗೆ ತುಂಬ ಸಪೋರ್ಟು, ಅಥವಾ ಕೆಲವ್ರ ಮನೆಗಳಲ್ಲಿ ತುಂಬ ಸಪೋರ್ಟ್ ಇರುತ್ತೆ, ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ಸ್ ಸಪೋರ್ಟು, ಆ ಥರ ನಂಗೆ ಯಾವುದೂ ಇರಲಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ನಮ್ಮ ತಂದೆ ತಾಯಿ ಯಾರೂ ಇರಲಿಲ್ಲ, ಅತ್ತೆ ಮಾವನೂ ಇರಲಿಲ್ಲ, ಬೇರೆ ಇನ್ಯಾವ ಥರವಾದ ಸಪೋರ್ಟು ನನಗೆ ಇರಲಿಲ್ಲ. ಅಂಥ ಟೈಮ್ನಲ್ಲಿ ಮಗ ನೋಡಿದ್ರೆ ಒಬ್ಬ ಅಮೇರಿಕಾದಲ್ಲಿದ್ದಾನೆ. ಆ ಥರ ಇದ್ದಿದ್ದ ಸಂದರ್ಭದಲ್ಲಿ ಯಾವ ರೀತಿ ನಾನು ಒಂದು ಸಿಂಗಲ್ ವುಮೆನ್ನು ಕೋಪಪ್ ಮಾಡೋದು. ನೀವು ಅನ್ಬೋದು ಎಜುಕೇಟೆಡ್ ಪೀಪಲ್ ಎಲ್ಲ ಏನು ಆಗಿರಲ್ಲ, ಎಜುಕೇಟೆಡ್ ಆಗಿರ್ತಾರೆ, ಆದರೂ ಇನ್ನೂ ಹಿಂದೆ ಬರ್ಕೊಂಡೇ ಹೋಗ್ತಿರ್ತಾರೆ. ಯಾಕೆಂದರೆ ಅವ್ರಿಗೆ ಆ ಥರ ಧೈರ್ಯ ದಾಷ್ಟ್ಯ ಇರೋದೇ ಇಲ್ಲ. ಇನ್ನೊಂದು ಪಾಯಿಂಟ್, ಸೊ ಆ್ಯಕ್ಚುಲಿ ಮೊದಲನೇ ಮಗ ಕ್ಯಾನಡಾದಲ್ಲಿದ್ದರು. ಎರಡನೇ ಮಗನಿಗೆ ಆ್ಯಕ್ಚುಲಿ ನನ್ನ ಗಂಡ BE ಓದ್ಬಿಟ್ಟು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ರು ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಆಮೇಲೆ ಸೊ 2 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇನ್ಫೋಸಿಸಲ್ಲಿ ಕೆಲಸ ಮಾಡಿದ್ಮೇಲೆ MBA ಮಾಡಬೇಕು ಅನ್ನೋ ಆಸೆಗೆ ಅವ್ರು ಕೆಲಸ ಬಿಟ್ಟು MBA ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೆದ್ರು, ಎಷ್ಟೊಂದು ಹಲವಾರು. ದುಡ್ಡು ಕಟ್ಟ. ಸೊ ಅದಾದಮೇಲೆ ಅವ್ರ ಕೊನೆಗೆ ಗ್ರೇಟ್ ಲೇಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಚೆನ್ನೈಯಲ್ಲಿದೆ, ಅಲ್ಲಿಗೆ ಅವರು ಹೋಗಬೇಕು ಅಂತ ಫೀಸು ಕಟ್ಬಿಟ್ಟಿದ್ರು. ವಿ ಗಾಟ್ ಟು ನೋ, ವೆನ್ ದ ಫ್ಯಾಮಿಲಿ ಗಾಟ್ ಟು ನೋ, ಆಗಿನ್ನೂ ನಾನು ಯಾರು ಅಂತ ಗೊತ್ತಿರಲಿಲ್ಲ ಅವ್ರಿಗೆ, ನನಗೂ ಗೊತ್ತಿರಲಿಲ್ಲ. ಸೊ ವೆನ್ ದ ಫ್ಯಾಮಿಲಿ ಗಾಟ್ ಟು ನೋ ಅಬೌಟ್ ಹಿಸ್ ಡಿಮೈಸ್, ಆವಾಗ ನನ್ನ ಹಸ್ಬೆಂಡು ಮನೆಯಲ್ಲಿ ಇದ್ದವರು ಫೀಸ್ ಕಟ್ ಆಗೋಗಿತ್ತು. ಅವರು ಚೆನ್ನೈಗೆ ಓದೋಕ್ಕೆ ಅಂತ ಹೋದರು. ಸೊ ಅಲ್ಲಿವರೆಗೂ ತುಂಬಿದ ಮನೆ ಇತ್ತು. ನಮ್ಮ ಮಾವ ಇದ್ದರು, ನನ್ನ ಗಂಡ ಇದ್ದರು. ನನ್ನ ಮಾವ ತೀರ್ಕೊಂಡ್ಬಿಟ್ರು. ಕಾರ್ತಿಕ್ ಅವರು 16ನೇ ವಯಸ್ಸಿಗೆ IITಗೆ ಹೋದರು ಓದೋಕ್ಕೆ ಅಂತ. ಅದಾದಮೇಲೆ ಅವ್ರು ಅಮೇರಿಕಾಗೆ ಹೋಗಿ ಅಲ್ಲಿ PhD ಮಾಡಿಕೊಂಡ್ರು. ಸೊ ಅವರು 16 ವಯಸ್ಸಿಗೆ ಮನೆ ಬಿಟ್ಟವರು, ಅವರು ಸುಮಾರಾಗಿ ಆಚೆನೇ ಇದ್ದಾರೆ. ಬಟ್ ನನ್ನ ಗಂಡ ರಂಜಿತ್ ಅವರು ಮನೇಲಿದ್ದವರು, ಅವರೂ ಗೊತ್ತಿಲ್ಲದೆ ಪಾಪ ಆಗಲೇ MBA ಓದೋಣ ಅಂತ MBA ಓದೋಣ ಅಂದ್ಬಿಟ್ಟು 2 ವರ್ಷ ಚೆನ್ನೈಗೆ ಹೋಗ್ಬಿಟ್ರು. ಸೊ ಸಡನ್ನಾಗೆ ಒಂದು ತುಂಬಿದ ಮನೆಯಲ್ಲಿ 3 ಜನ ಇರೋ ಮನೆಯಲ್ಲಿ ಕೊನೆಗೆ ನಮ್ಮ ಅತ್ತೆಗೆ ಒಬ್ಬರೇ ಇರಬೇಕಾಗಿರೋ ಅಂಥ ಒಂದು ಪರಿಸ್ಥಿತಿ ಬಂತು. ಸೊ ಎಷ್ಟು ದಿನ ಆಯಿತು ಆ್ಯಕ್ಚುಲಿ ರಂಜಿತ್ ಹೋಗೋದಕ್ಕೆ, ಕಾರ್ತಿಕ್? ಸೊ ಮನೆ ಅವ್ರು ನಿಮ್ಮ ಹಸ್ಬೆಂಡ್ ಹೋದ್ಮೇಲೆ ಎಷ್ಟು ದಿನ ಆದಮೇಲೆ ಮನೆ ಖಾಲಿ ಆಯಿತು? ಅಂದರೆ ನೀವು ಒಬ್ಬರೇ ಆದ್ರಿ? ಮೇ ಬಿ 15 ದಿವಸ 20 ದಿವಸ, 15-20 ದಿನದಲ್ಲಿ ಯು ಬಿಕೇಮ್ ಆಲ್ ಅಲೋನ್. ಹೌದು. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ಇಂಡಿಯಾದಲ್ಲಿ ಹೋದರೆ ಒಂದು ರೀತಿ, ಫಾರಿನಲ್ಲಿ ಹೋದರೆ ಒಂದೇ ಡೆತ್ ಸರ್ಟಿಫಿಕೇಟ್ ಕೊಡೋದು, ಬಾಡಿನ ಅಲ್ಲಿಂದ ಇಲ್ಲಿವರೆಗೂ ಕರೆಸಬೇಕು. ಆ್ಯಂಡ್ ಅದಾದಮೇಲೆ ನಮ್ಮ ಮಾವಂದು ಒಂದು ತುಂಬಾ ದೊಡ್ಡ ಬಿಸ್ನೆಸ್ ಇತ್ತು. ಸೊ ನಮ್ಮ ಮಾವಂದು ತುಂಬಾ ಒಂದು ದೊಡ್ಡ ಬಿಸ್ನೆಸ್ ಇತ್ತು. ಅವ್ರು ಹೋದ್ಮೇಲೆ ಆ ದಿನ ಯಾರೇ ಹತ್ರ ಎಷ್ಟು ದುಡ್ಡಿರುತ್ತೆ ಅಥವಾ ಏನು ಮಾಡಬೇಕು, ಬಿಸ್ನೆಸ್ ಹೆಂಗೆ ಕ್ಲೋಸ್ ಡೌನ್ ಮಾಡಬೇಕು, ಮಗ ಹೋಗಿ ಚೆನ್ನೈಯಲ್ಲಿ ಓದಬೇಕು ಅಂತ ಇದ್ದಾರೆ, ಕಾರ್ತಿಕ್ ಅವರು ಇಲ್ಲ. ಸೊ ಒಂದು ಹೆಂಗಸು, ಹೌ ಡಸ್ ಶಿ ಡೀಲ್ ವಿತ್ ಆಲ್ ದಿಸ್? ಆ್ಯಂಡ್ ದಟ್ ಈಸ್ ವೇರ್ ಐ ಥಿಂಕ್ ಮೈ ಮದರ್ ಇನ್ ಲಾ ಇಸ್ ವೆರಿ ಗ್ರೇಟ್, ಬಿಕಾಸ್ ಅವರು MSc ಓದಿರ್ಬೋದು, ಬಟ್ ಅಲ್ಲಿವರೆಗೂ ಗಂಡ ಎಷ್ಟು ಚೆನ್ನಾಗಿ ಎಲ್ಲಿ ನೋಡ್ಕೊತಿದ್ರು ಅಂದರೆ ಒಂದು ಚೆಕ್ಕು ಕೂಡ ಸೈನ್ ಮಾಡಿರಲಿಲ್ಲ. ಸೊ ಬ್ಯಾಂಕಿಗೆ ಹೋಗಿರಲಿಲ್ಲ, ಒಂದು ಚೆಕ್ ಸೈನ್ ಮಾಡಿರಲಿಲ್ಲ. ಕೊನೆಗೆ ಒಂದು ಇಡೀ ಕಂಪ್ನಿ ಅದು ಮುಚ್ಚೋದ್ರಿಂದ ಹಿಡಿದು ಅಥವಾ ಅದು ಫೈನಾನ್ಸ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಎಷ್ಟು ದುಡ್ಡಿಟ್ಟಿದ್ದಾರೆ ಗಂಡ ಅನ್ನೋದು ಗೊತ್ತಿಲ್ಲ. ಗೊತ್ತಿತ್ತು ಗಂಡನ ಹತ್ರ ಸ್ವಲ್ಪ ದುಡ್ಡಿದೆ, ಬಿಕಾಸ್ ಎಲ್ಲ ಕಡೆ ಚೆನ್ನಾಗಿ ಖರ್ಚು ಮಾಡ್ತಾರೆ, ಬಟ್ ಅವ್ರು ಎಷ್ಟು ದುಡ್ಡು ಇಟ್ಟಿದ್ದಾರೆ, ನನ್ನ ಜೀವನಕ್ಕೆ ಆಗೋಷ್ಟು ದುಡ್ಡು ಇದೆಯಾ ಇಲ್ವಾ ಏನೂ ಗೊತ್ತಿರಲಿಲ್ಲ. ಸೊ ಮಕ್ಕಳಿಲ್ಲ, ಶಿ ಹ್ಯಾಡ್ ಟು ಸಿಂಗಲ್ ಹ್ಯಾಂಡೆಡ್ಲಿ ಫೈಂಡ್ ಔಟ್ ಎವ್ರಿಥಿಂಗ್. ಸೊ ಹೌ ಡಿಡ್ ಯು ಡೂ ದ್ಯಾಟ್? ಆ್ಯಂಡ್ ದಟ್ ಈಸ್ ವಾಟ್ ಐ ರಿಯಲಿ ವಾಂಟ್ ಯು ಟು ಟಾಕ್ ಅಬೌಟ್. ಆ ಥರ ಯಾವಾಗ ಒಂದು ಅಷ್ಟು ದೊಡ್ಡ ಒಂಥರ ಇದು ಸಿಡಿಲು ಬಡಿಯೋದು ಅಂತಾರಲ್ಲ, ಹಾಗಾಗೋಯ್ತು ಮನೆಗೆ. ಆವಾಗ ಮಗ ದೊಡ್ಡವನು ಬಂದವನು, ಅವನು 15 ದಿವಸಕ್ಕೆ ಅವನು ಹೊರಟೋದ. ಇವನು ಪಾಪ ಓದಕ್ಕೆ ಹೋಗಬೇಕು ಅಂತ ಆಗಿರೋದ್ರಿಂದ ಇವ್ನು ಹೋಗಲೇಬೇಕು, ಇವ್ನಿಗೆ ಇಷ್ಟ ಇದೆಯೋ ಇಲ್ವೋ, ದುಡ್ಡು ಕಟ್ಬಿಟ್ಟಿದ್ದೀವಿ. ನನಗೂ ಏನು ಗೊತ್ತಾ, ಆಗಲಿ ನಾನು ನನ್ನ ಕಾರಣದಿಂದ ಆ ಮಗನ ವಿದ್ಯಾಭ್ಯಾಸನ ಸ್ಟಾಪ್ ಮಾಡಬಾರ್ದು. ನನ್ನ ದುಃಖ ನಂದು ಇರುತ್ತೆ, ಆದರೆ ಅವ್ನು ಸಿಕ್ಕಿದೆ, ಅವ್ನು MBA ಮಾಡೋನು ಇನ್ನೂ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಆ ಮುಂದಕ್ಕೆ ಹೋಗೋದನ್ನು ನಾನು ತಪ್ಪಿಸ್ಬಾರ್ದು ಅಂತ ನಂಗೆ ಆಗ್ಲಿಂದನೂ ಈ ಥರ ಧೈರ್ಯಗಳು, ಒಂಥರ ಈ ಥರ ನಿರ್ಧಾರಗಳು ತೊಗೊಳ್ಳೋದು. ಬೇರೆಯವರಾದರೆ ಇಲ್ಲೇ ಇದ್ಬಿಡು, ಅಯ್ಯೋ ಬೇಡ, ಹಾಗೆ ಎಷ್ಟೋ ತಾಯಿಯರು ಮಾಡಬಹುದು ಹೆದರಿಕೆಗೆ, ನಾನಾ ಥರ ಒಳಗಡೆ ಫಿಯರ್ಗೆ. ಬಟ್ ನನಗೆ ಏನೇ ಫಿಯರ್ ಇದ್ದರೂ ನಾನು ಹೆಂಗೋ ಒಬ್ಬಳೇ ಮಾಡ್ಕೋತೀನಿ, ಪರವಾಗಿಲ್ಲ ನೀವು ಹೋಗು ಅಂತ ಅವನು ಕಳಿಸಿ 4 ವರ್ಷ ಒಬ್ಬಳೇ ಇದ್ದೆ. ಆವಾಗ ಸ್ಟಾರ್ಟ್ ಆಗಿದ್ದು. ಆದರೆ ಮೊದಲು ತುಂಬ ಕಷ್ಟ ಆಯಿತು, ಯಾಕೆಂದರೆ ಒಬ್ಬಳಿಗೆ ಅಭ್ಯಾಸ ಇರಲಿಲ್ಲ, ನಾನು ಒಬ್ಬಳೇ ಇರೋದು ಅಂದರೆ ಏನು ಅಂತ. ಯಾಕೆಂದರೆ ಯೂಶ್ವಲಿ ಹೆಂಗಸ್ಗೆ ಏನಾಗುತ್ತೆ, ಮದುವೆ ಆಗೋವರೆಗೂ ತಾಯಿ ಜೊತೆ ಇರ್ತೀವಿ, ಮದುವೆ ಆದಮೇಲೆ ಗಂಡನ ಜೊತೆ ಇರ್ತೀವಿ, ಆಮೇಲೆ ಕೆಲವ್ರ ಮನೇಲಿ ಎಲ್ಲ ಮಗ ಸೊಸೆ ಎಲ್ಲ ಜೊತೇಲಿ ಇರ್ತಾರೆ, ಏನೂ ಇಲ್ಲದೆ ಒಬ್ಬಳೇ ಇರೋದು ಅನ್ನೋದು ಆಫ್ಟರ್ ಡಿವೈಸ್
after my husband's demise, it was very difficult because one thing, I was very much attached to him. I'm very close to him because we were in business. Every minute ಜೊತೆಲಿ ಮಾಡ್ತಾ ಇದ್ವಿ. ಅಥವಾ ತಕ್ಷಣ ಇನ್ನೊಬ್ರು ಇಲ್ಲ ಅಂದರೆ ಆ ಎಂಟಿನೆಸ್ನ ಅದನ್ನು ತಡ್ಕೊಳ್ಳೋದು, ಆ ಒಂದು ದುಃಖ ಒಂದು ಅಪಾರ್ಟ್ ಫ್ರಮ್ ದ್ಯಾಟ್ ತುಂಬ ಕೆಲಸಗಳು ಮಾಡೋದಿತ್ತು. ಯಾಕೆಂದರೆ ಅವ್ರು ಬಿಸ್ನೆಸ್ನಲ್ಲಿ ಇದ್ದಿದ್ದರಿಂದ ಈಗ ಪ್ರತಿಯೊಂದನ್ನು ಸ್ಟಾಪ್ ಮಾಡೋದು, ಕ್ಲೋಸ್ ಮಾಡೋದು, ಪ್ರತಿಯೊಂದು ನಾನೇ ಮಾಡಬೇಕಲ್ವಾ. ಈಗ ಯಾವುದೋ ಕಂಪ್ನಿಲಿದ್ದರೆ ಅವ್ರು ಮಾಡಿಬಿಡ್ತಾರೆ, ನಮಗೇನೋ ಕೊಟ್ಬಿಟ್ಟು ಕಳಿಸ್ತಾರೆ. ಬಟ್ ಇದು ಆ ಥರ ಆಗೋಲ್ಲ ಬಿಸ್ನೆಸ್ನಲ್ಲಿರುವಾಗ. ಅದು ನಿಜವಾಗ್ಲೂ ಹೇಳ್ತೀನಿ, ಯಾವ ದೇವರು, ಯಾವ ಅಧ್ಯಾತ್ಮ ಶಕ್ತಿ, ಯಾವ ಬಾಬಾನ ಕೃಪೆ, ಐ ಡೋಂಟ್ ನೋ ಹೇಳೋಕ್ಕೆ. ಆದರೆ ಒಳಗಡೆ ಒಂದು ಧೈರ್ಯ ಶಕ್ತಿ ಅನ್ನೋದು ಇತ್ತು ಅಂತ ಕಾಣಿಸುತ್ತೆ. ಆದರೆ ಧೈರ್ಯವಾಗಿ ಒಬ್ಬಳೇ ಇದ್ದೆ 4 ವರ್ಷ ಇದ್ಕೊಂಡು ಫಸ್ಟು ಏನು ಗೊತ್ತಾ, ಏನೇನು ಮಾಡಬೇಕು, ನಾನು ಕಾರ್ ಮಾರಿಬಿಡ್ಬೇಕು. ಯಾಕೆ ಕಾರಿಂದ ಒಬ್ಬಳಿಂದ ಏನು ಪ್ರಯೋಜನ ಆ ಕಾರ್ ಇಟ್ಕೊಂಡು. ಹೀಗೆ ಒಂದೊಂದೇ ಮಾಡಿಕೊಂಡು ಅವ್ರದ್ದೆಲ್ಲ ಕಾರ್ಡ್ಸ್ಗಳು ಏನೇನಿತ್ತು, ಅವ್ರ ಬಿಸ್ನೆಸ್ನ ಹೆಂಗೆ ಕ್ಲೋಸ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ಗಳನ್ನ ಮುಂದೆ, ಯಾಕಂದ್ರೆ ಬಿಸ್ನೆಸ್ ಇದೆ ಅಂದರೆ ಜಾಸ್ತಿ ಕಟ್ತಾ ಹೋಗಬೇಕಾಗತ್ತೆ. ಇವಾಗ ಬಿಸ್ನೆಸ್ಸೇ ಇಲ್ಲ, ಅವ್ರು ಹೋಗಾದ್ಮೇಲೆ ಅಂದ ತಕ್ಷಣ ಸ್ಟಾಪ್ ಆಗಬೇಕು. ಮತ್ತು ಅವ್ರು ಫಾರಿನ್ ಕಂಟ್ರೀಸ್ ಜೊತೆ ಇದ್ದಿದ್ದರಿಂದ ಏನೇನು ಬರಬೇಕು, ಪಾಪ ಆ ಫಾರಿನರ್ಸ್ಗೂ ಯಾರು ಕಳಿಸ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿರಲ್ವಲ್ಲ. ಇದೆಲ್ಲ ಇತ್ತು. ಅಂದರೆ ಸ್ವಲ್ಪ ಟೈಪಿಂಗ್ ಬರ್ತಿದ್ದರಿಂದ ನಾನು ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಒಂದೆರಡು ಅಡ್ರೆಸ್ ಇಟ್ಕೊಂಡು ನಾನೇ ಇಮೇಲ್ಗಳು ಮಾಡೋಕ್ಕೆ ಶುರು ಮಾಡಿದೆ. ಹೀಗೆ ನಾನೇ ಓಪನ್ ಹಾಕ್ಕೊಂಡು, ನಾನು ಯಾವತ್ತೂ ಕೆಲಸ ಮಾಡ್ದೋಳಲ್ಲ ಕಂಪನಿಗಳಲ್ಲಿ, ಕಾರ್ಪೊರೇಟ್ ಸಿಸ್ಟಮ್ಸ್ನಲ್ಲಿ. ಬಟ್ ಐ ಡೋಂಟ್ ನೋ, ಮೇ ಬಿ ಸ್ವಲ್ಪ ಬುದ್ಧಿ ದೇವರು ಕೊಟ್ಟಿದ್ನೋ ಏನೋ ಗೊತ್ತಿಲ್ಲ. ಅದರಿಂದ ನಾನೇ ಎಲ್ಲ ಟೈಪ್ಗಳು ಇಟ್ಕೊಂಡು ಮಾಡಿ ಅವ್ರಿಗೆಲ್ಲ ಇಂಗ್ಲೀಷ್ನ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ಐ ಆಮ್ ಸೋ ಆ್ಯಂಡ್ ಸೋ, ಸೋ ಆ್ಯಂಡ್ ಸೋ, ಸೊ ಈ ಥರ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ. ಈ ಥರ ಅಂದರೆ ಏನೇನು ಕಳಿಸ್ಬೇಕೋ, ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸೆಂಡ್ ಆಲ್ ದ ಮನಿ ಡ್ಯೂ ಟು ಹಿಮ್. ಸೊ ಪ್ಲೀಸ್, ಇಟ್ ಈಸ್ ಎ ಪರ್ಸ್ನಲ್ ರಿಕ್ವೆಸ್ಟ್ ಆ್ಯಂಡ್ ಥ್ಯಾಂಕಿಂಗ್. ನಾನೇ ಬರೋದು, ನನಗೆ ಏನು ಅನ್ನಿಸ್ತೋ ಇವ್ರಿಗೆ ಯಾವ ಥರ ಬರೀಬೇಕೋ ಅದನ್ನು ನಾನು ಯಾವತ್ತೂ ಕಾಗದ ಆ ಥರ ಎಲ್ಲ ಆಫೀಸರ್ಸ್ಗೆ ಬರೆದೂ ಇರಲಿಲ್ಲ. ನಾನು ಬರೆದು ಎಲ್ಲ ಮಾಡಿ ಪಾಪ ಅವ್ನು ದೇ ಸೆಂಟ್ ಇಟ್, ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆದರೆ ನೀವು ಹೇಳ್ದಂಗೆ ಒಬ್ಬರೇ ಇದ್ದು ಆಮೇಲೆ ವಿಷಯಗಳನ್ನೆಲ್ಲ ಮಾಡ್ತಾ ಹೋಗಬೇಕಲ್ಲ, ಒಂದೊಂದನ್ನೇ ನಾವು ಹೇಗೆ ನನ್ನ ಜೀವನ ಇನ್ನು ಮುಂದಕ್ಕೆ ನಾನು ಮಾಡ್ಕೋಬೇಕು, ಅವಾಗೆಲ್ಲ ನಾವು ಒಬ್ಬಳೇ ಇದ್ದಿದ್ದು. ನಮ್ಮ ರಿಲೇಟಿಷನ್ಸ್ ಆ ಥರ ಎಲ್ಲ ಇಲ್ಲದೇ ಇರೋದ್ರಿಂದ ಜಾಸ್ತಿ ಅವ್ರ ಜೊತೆ ಅಷ್ಟು ಆ ಥರ ಒಡನಾಟ ಇಲ್ಲದೇ ಇರೋದ್ರಿಂದ ಸೊ ಯಾರನ್ನೂ ಏನೋ ನಾನು ಕೇಳಲಿಲ್ಲ. ಒಂದೇನು ಅಂದರೆ ನನಗೊಂಥರ ನನ್ನ ಮೇಲೆ ನನಗೆ ತುಂಬ ಏನೋ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣಿಸುತ್ತೆ. ಐ ಬಿಲೀವ್ಡ್ ಇನ್ ಮೈ ಸೆಲ್ಫ್, ಲೈಕ್ ದುಡ್ಡಿನ ವಿಚಾರ. ಕೆಲವ್ರು ಹೆಂಗಸರು ತಕ್ಷಣ ಹೆದರ್ಕೊಂಡು ಬ್ಯಾಂಕು ದುಡ್ಡು ಇನ್ಯಾರಿಗೋ ದೊಡ್ಡಪ್ಪನ ಮಗ ಇನ್ಯಾರನ್ನೋ ಕರೆದು ಹಾಗೆಲ್ಲ ಮಾಡಿಬಿಡ್ತಾರೆ. ಆದರೆ ನಾನು ಅದನ್ನೊಂದು ಚೂರು ಮಾಡೋಕ್ಕೂ ಇಷ್ಟಪಡಲಿಲ್ಲ. ಯಾಕೆಂದರೆ ನಾಳೆ ಏನಾದ್ರು ಒಂದಾದರೆ ತಿರ್ಗಿ ಅವ್ರನ್ನೇ ಕೇಳಬೇಕಾಗುತ್ತೆ. ಇದೆಲ್ಲ ಒಂಥರ ಎಲ್ಲ ಸರಿ ಹೋಗದೇ ಇದ್ದರೆ ಅದು ಒಂಥರ ಕಷ್ಟಕ್ಕೂ ಆಗಬಹುದು. ಅದಕ್ಕೆ ನಾನೇನು ಅಂದ್ಕೊಂಡೆ, ನನಗೆ ಗೊತ್ತಿರೋದ್ರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಐ ಲರ್ನ್ ಫ್ರಮ್ ಮೈ ಸಿಸ್ಟರ್ ಹೂ ವಾಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ಮೈಸೂರು. ಅವಳು ಕೆಲಸ ತೊಗೊಂಡಿದ್ಲು. ಅವಳದು ಒಬ್ಬಳದೇ ನನಗೆ ತುಂಬ ಹೆಲ್ಪ್. ಅಂದರೆ ಒಂಥರ ಯು ಕ್ಯಾನ್ ಸೇ, ನನಗೆ ನಾನು ಒಂದು ರೈಟ್ ಹ್ಯಾಂಡ್ ಹೊಟ್ಟೋದ್ಮೇಲೆ ನನ್ನ ಹಸ್ಬೆಂಡು ಒಂಥರ ನಾನು ಇನ್ನೊಂದು ಹ್ಯಾಂಡ್ ಅವಳು ಆದ್ಲು ಅಂತ ನಾನು ಹೇಳ್ಬೋದು. ಅವಳು ನಾನು ಡೈರೆಕ್ಟ್ ಮಾಡೋಳು, ಈ ಥರ ಬರೀ ಈ ಥರ ಅವಳಿಗೆ ಅಭ್ಯಾಸ ಇತ್ತು. ಚೆಕ್ ಬುಕ್ಕಲ್ಲಿ ಮಾಡೋದ್ರಿಂದನೂ ಅವಳೇ ಹೇಳಿಕೊಟ್ಲು ಯಾವ ಥರ ಚೆಕ್ ಬುಕ್ನ ಫಿಲಪ್ ಮಾಡಬೇಕು, ಹೌ ಟು ಡೂ ಇಟ್, ಹೆಂಗೆ ಸೆಲ್ಫ್ ಚೆಕ್ ಅಂದ್ರೇನು, ಇದು ಅಂದ್ರೇನು ಎಲ್ಲ. ಸೊ ಅಲ್ಲಿಂದ ಮಾಡಿಕೊಂಡು ನಾನೇ ಯಾರ ಜೊತೆ ಅಷ್ಟು ಟ್ರಾನ್ಸಾಕ್ಷನ್ನು, ಆ ದುಡ್ಡುಗಳು, ಪ್ರತಿಯೊಂದು ವಹಿವಾಟುಗಳು ನಾನೇ ಮಾಡಿದೆ. ಒಂದು ಇನ್ಸಿಡೆಂಟ್ ನೀವು ನಂಗೆ ಹೇಳಿರೋದು ಐ ಜಸ್ಟ್ ವುಡ್ ಲೈಕ್ ಟು ಬ್ರಿಂಗ್ ಟು ನೋಟಿಸ್ ಇಸ್, ಒಂದು ಬ್ಯಾಂಕ್ ಇದೆ, ಹೆಸರು ತೊಗೊಳೋದು ಬೇಡ, ಬಟ್ ಆ ಬ್ಯಾಂಕ್ ಅವರು ನಿಮ್ಮ ಹಸ್ಬೆಂಡ್ ಅವ್ರದ್ದು ಸಿಂಗಲ್ ಅಕೌಂಟ್ ಆಗಿತ್ತು ಆ್ಯಂಡ್ ಅದಕ್ಕೆ ಯಾರನ್ನೂ ನಾಮಿನೇಟ್ ಮಾಡಿರಲಿಲ್ಲ. ಅವ್ರು ತೀರ್ಕೊಂಡಾದಮೇಲೆ ದೆರ್ ವಾಸ್ ಸಮ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಎಲ್ಲ ಆ ಬ್ಯಾಂಕಿಗೆ ಬಂತು ಆ್ಯಂಡ್ ತುಂಬಾ ದೊಡ್ಡ ಅಮೌಂಟ್. ಇಟ್ ವಾಸ್ ಮೋರ್ ದ್ಯಾನ್ ಲ್ಯಾಕ್ಸ್, ಐ ಮೀನ್ ಇಟ್ ವಾಸ್ ಇನ್ ಲ್ಯಾಕ್ಸ್, ಲಕ್ಷಗಟ್ಟಲೆ ದುಡ್ಡು. ಅಷ್ಟು ದುಡ್ಡು ಅವ್ರ ಅಕೌಂಟಿಗೆ ಬಂದಿದೆ. ಏಕೆಂದರೆ ಫಾರಿನ್ ಟ್ರಾನ್ಸಾಕ್ಷನ್ ಆಗ್ತಿದ್ದೆಲ್ಲ ಅದೇ ಅಕೌಂಟ್ಗೆ. ಸೊ ಯಾರ್ಯಾರು ಏನೇ ದುಡ್ಡು ಕೊಟ್ಟರು ಎಲ್ಲ ಅದೇ ಅಕೌಂಟಿಗೆ ಬಂದಿದೆ. ಅದು ಸಿಂಗಲ್ ಅಕೌಂಟ್ ಹಾಕಿತ್ತು, ನಾಮಿನಿ ಅವ್ರು ಮಾಡಿರಲಿಲ್ಲ ಯಾರನ್ನೂ. ಸೊ ಇವರು ನಮ್ಮ ಅತ್ತೆಯವರು ಅವ್ರ ಹಸ್ಬೆಂಡ್ ತೀರ್ಕೊಂಡಾದ್ಮೇಲೆ ಇಷ್ಟು ದುಡ್ಡು ನನಗೆ ಸೇರುತ್ತೆ ಕೊಡಿ ಅಂತ ಕೇಳಿದಾಗ ಅವರು ಕೊಡಲ್ಲ ಅಂತ ಹೇಳಿದ್ರು. ಆ್ಯಂಡ್ ಯು ಹ್ಯಾಡ್ ಟು ಗೋ ಟು ದ ಕೋರ್ಟ್ ಆ್ಯಂಡ್ ಫೈಟ್ ದೆಮ್. ಅದೊಂದು ಬಿಕಾಸ್ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯೋಚನೆ ಮಾಡಿ, ಫಸ್ಟ್ ಆಫ್ ಆಲು ಗಂಡನ ಕಳ್ಕೊಂಡಿರೋ ಒಂದು ದುಃಖನೇ ಅಷ್ಟಿರುತ್ತೆ. ಯಾರಿಗೆ ಯಾವುದೇ ಹೆಂಗಸ್ಗಾಗಲಿ ಗಂಡ ತೀರ್ಕೊಂಡ್ಬಿಟ್ರೆ ಅಷ್ಟು ದುಃಖ ಇರುತ್ತೆ. ಇನ್ನು ತುಂಬ ಜನ ಹೆಂಗಸರಿಗೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ಅಥವಾ ಮಗ ಸೊಸೆ ಇರ್ತಾರೆ, ಅಥವಾ ಅಣ್ಣ ತಮ್ಮಂದರು ಹೋಗೋ ಬರೋರು ಇರ್ತಾರೆ. ಹೆಂಗೋ ಅವರ ಒಂದು ಎಮೋಷನ್ನ ಮ್ಯಾನೇಜ್ ಮಾಡೋದೇ ಆಗುತ್ತೆ. ಇವರಿಗೆ ಅವ್ರ ದುಃಖನೇ ಮರಿಬೇಕಂತ ಪರಿಸ್ಥಿತಿ ಬಂತು. ಬಿಕಾಸ್ ಯಾಕೆ ಅಂತ ಅಂದರೆ, ನಮ್ಮ ಮಾವಂದು ಬಿಸ್ನೆಸ್ ಕ್ಲೋಸ್ ಡೌನ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ಗಳು ತಿರ್ಗಾ ಬರುತ್ತೆ, ಫೈನಾನ್ಷಿಯಲ್ ಮೆಸ್ ಆಗಿತ್ತು ಒಂದು ಮನೆ ಅನ್ನೋದು. ಅದ್ರ ಲಕ್ಷಾಂತರ ಗಟ್ಟಲೆ ದುಡ್ಡನ್ನ ಪಡ್ಕೋಬೇಕು. ಇದೊಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಅದು. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಅವ್ರು ಬೇರೆ ದುಡ್ಡು ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಮಗ ನೋಡಿದ್ರೆ ಕ್ಯಾನಡದಲ್ಲಿದ್ದಾನೆ, ಎರಡನೇ ಮಗ ನೋಡಿದ್ರೆ ಪಾಪ ಚೆನ್ನೈಯಲ್ಲಿ ಓದ್ತಿದ್ದಾರೆ. ಯಾರನ್ನ ಡಿಸ್ಟರ್ಬ್ ಮಾಡೋಕ್ಕಾಗತ್ತೆ?
ಆ್ಯಂಡ್ ಅಂಥ ಟೈಮಲ್ಲಿ ನೀವು ಲಾಯರ್ನ ಇಟ್ಕೊಂಡು ಹೋಗಿ ಕೋರ್ಟಲ್ಲಿ ಹೋರಾಡಿದ್ರೆ ಐ ಆಮ್ ದ ರೈಟ್ಫುಲ್ ಓನರ್ ಆಫ್ ದಿಸ್ ಮನಿ ಆ್ಯಂಡ್ ಐ ಬ್ಲಡಿ ಗೆಟ್ ಪೇಡ್ ಫಾರ್ ದಿಸ್ ಅಂತ. ಐ ಥಿಂಕ್ ದಟ್ ಈಸ್ ಸಮಥಿಂಗ್ ವೆರಿ ಅಮೇಝಿಂಗ್. ನೀವು ಪ್ಲೀಸ್ ಅದ್ರ ಬಗ್ಗೆ ಹೇಳಿ. ಅಲ್ಲ, ಅದಕ್ಕೆ ನಾನು ಎಲ್ಲ ಹೆಂಗಸ್ರಿಗೂ ಹೇಳ್ತೀನಿ, ಪ್ರತಿಯೊಂದು ನಿಮ್ಮ ಹಸ್ಬೆಂಡ್ಗಳು ಇರುವಾಗ ಅರ್ಧ ಜನ ಹೆಂಗಸ್ರು ಏನಂತಾರೆ, ಅವ್ರೇನೋ ಮಾಡ್ತಾರೆ, ನನಗೆ ಏನೂ ಗೊತ್ತಿಲ್ಲಪ್ಪ ಬ್ಯಾಂಕು ಫೈನಾನ್ಸು. ನಾನು ಹಾಗೆ ಇದ್ದೆ. ಆದರೆ ಇವಾಗ ನಾನು ನಿಮಗಳಿಗೆ ಹೇಳ್ತಾ ಇದ್ದೀನಿ, ಆಲ್ ದ ವಿಮೆನ್ ಫೋಕಿಗೆ ನಾನು ಹೇಳೋದೇನು ಅಂದರೆ, ಆದರೆ ಒಂದು ನನ್ನ ಹಸ್ಬೆಂಡ್ ಜೊತೆ ಎಲ್ಲ ಬ್ಯಾಂಕಿಗೆ ಹೋಗುವೆ. ಅದರಿಂದ ಅಟ್ಲೀಸ್ಟ್ ಯಾವ್ಯಾವ ಬ್ಯಾಂಕಲ್ಲಿ ಅವರು ಮಾಡ್ತಾ ಇದ್ದಾರೆ ಮುಖ ಪರಿಚಯ, ಯಾವ್ಯಾವ ಬ್ಯಾಂಕ್ ಜೊತೆ ಅವ್ರದ್ದು ಇದೆ ಅನ್ನೋದು ಅಷ್ಟಾರು ಗೊತ್ತಿತ್ತು. ಆದರೆ ಒಂದು ಹೇಳ್ತೀನಿ, ಹೆಂಗಸರು ಓದಿದ್ರು ಕೂಡ ನಾವುಗಳು ಅವ್ರೇನೋ ಮಾಡ್ತಿಯಾರು ಮಾಡಲಿ ಅಂತ ಅರ್ಧ ಜನ ದುಡ್ಡು ಎಣ್ಸಲ್ಲ, ನೋಡಲ್ಲ, ಹಾಗಿರ್ತೀವಿ. ಆದರೆ ನನಗನ್ಸುತ್ತೆ ಈಗಿನ ಹುಡುಗಿಯರು ಹಾಗಿಲ್ಲ, ಅವರೆಲ್ಲ ತುಂಬ ಅವ್ರವ್ರು ನೋಡ್ಕೋತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆಗ ಈ ಥರ ದುಡ್ಡು ತೊಗೊಳ್ಳುವಾಗ ನನಗೆ ಗೊತ್ತಿಲ್ಲ, ಈ ಥರ ಎಲ್ಲ ಕೊಡಲ್ಲ ಬ್ಯಾಂಕಲ್ಲಿ. 1 ಲಕ್ಷ ಇದ್ದರಷ್ಟೇ, ಅದ್ರ ಕಡಿಮೆ ಇದ್ದರೆ ಏನು ಬಿಲೋ 1 ಲ್ಯಾಕ್ ಇದ್ರೆ ಕೊಡ್ತಾರೆ, ಆ ಥರ ನಾಮಿನೇಷನ್ ಇಲ್ಲದೆ ಇದ್ರೂ. ಆದರೆ ಅಬೋವ್ 1 ಲ್ಯಾಕ್ ಆದರೆ ಯಾವುದು ಮನೆಯವ್ರಿಗೆ ಕೊಡೋದಿಲ್ಲ ಅಂತ. ಅದಕ್ಕೆ ನಾನು ಐ ರಿಕ್ವೆಸ್ಟ್ ಆಲ್ ದ ವಿಮೆನ್, ಎಲ್ಲರೂ ನಾ ಹೇಳ, ಗಂಡಂದ್ರು ಇರುವಾಗಲೂ ನೀವು ಈ ಥರ ಬ್ಯಾಂಕ್ಗಳಿಗೆ ಹೋಗೋದು, ಅಲರ್ಟಾಗಿ ಡ್ರಾಗಳು ಮಾಡೋದು, ನಿಮ್ದು ಇಟ್ಕೊಳ್ಳೋದು ಎಲ್ಲ ಕಲ್ತ್ಕೊಳ್ಳಿ. ಬೇಕು ಆಮೇಲೆ ನಾಮಿನೇಷನ್ ಇರಲೇಬೇಕು. ಯಾವುದು ನಾಮಿನೇಷನ್ ಇಲ್ಲದೆ ಮಕ್ಳಿಗೆ ಮಾಡಿ, ಇಲ್ಲರ ಗಂಡ ಸಿಂಗಲ್ ಅಕೌಂಟ್ ಆದರೆ ಕೊನೆಗೆ ಮಗನಾರು ನಾಮಿನೇಷನ್ ಮಾಡಿ ನಂಗೆ ದುಡ್ಡು ಬಂದುಬಿಟ್ಟಿರೋದು. ಯಾವ ಮಕ್ಕಳನ್ನೂ ನಾಮಿನೇಷನ್ ಮಾಡಿರಲಿಲ್ಲ, ಅದರಲ್ಲಿ ನಾನು ನಾಮಿನೇಟೆಡ್ ಆಗಿರಲಿಲ್ಲ, ಯಾಕಂದರೆ ಅದು ಕಂಪನಿ ಅಕೌಂಟ್ ಆಗಿತ್ತು. ಸೊ ಫೈನಲಿ ನೀವು ಅದರಿಂದ ನಾನು ಲಾಯರ್ನ, ಅದಕ್ಕೂ ಎಲ್ಲ ದೇವರ ಸಹಾಯ ತುಂಬ ಆಯಿತು ನನಗೆ. ಲಾಯರ್ ಸಿಕ್ಕರು, ತುಂಬ ಒಳ್ಳೆ ಲಾಯರ್ ಸಿಕ್ಕಿದ್ರು. ಲಾಯರ್ಸ್ ಅಂದರೆ ಭಯ ಪಡ್ತೀವಿ. ನನ್ನ ಲೈಫಲ್ಲೇ ನಾವು ಒಬ್ಬರು ಲಾಯರ್ ಹತ್ರ ಹೋಗಿಲ್ಲ ಇದುವರೆಗೂ, ಇಷ್ಟು ವರ್ಷಕ್ಕೆ ಯಾವುದು ಅಂತ. ಲಾಯರ್ ಅಂದರೆ ತುಂಬ ಗ್ರೀಡಿ ಇರ್ತಾರೆ, ತುಂಬ ಸ್ಕ್ವೀಸ್ ಮಾಡ್ತಾರೆ. ಅದು ಈ ಥರ ಯಾರೋ ಒಬ್ಬ ಹೆಂಗಸರು ಸಿಕ್ಕಿಬಿಟ್ರೆ ದುಡ್ಡಿದೆ ಅಂತ ಮಾಡ್ತಾರೆ. ಎಲ್ಲ ಥರದಲ್ಲೂ ಹೇಳಬೇಕು, ಲಾಯರ್ ಅಂದರೆ ಎಷ್ಟು ದುಡ್ಡು ನಮ್ದು ಸ್ಟಕ್ ಆಗಿದೆ ಬ್ಯಾಂಕ್ ಅವ್ರ ಹತ್ರ ಎಲ್ಲ ಅವ್ರ ಹತ್ರ ಓಪನ್ ಆಗಿ ಹೇಳಬೇಕಾಗುತ್ತೆ. ಅವಾಗ ಅವರು ಅದನ್ನು ಮಿಸ್ಯೂಸ್ ಮಾಡ್ಬೋದು ನಮ್ಮದನ್ನು, ಯಾವುದೇ ಥರದಲ್ಲಾಗಲಿ. ಸೊ ಆದರೆ ನಿಜವಾಗ್ಲೂ ಅದಕ್ಕೆಲ್ಲ ದೇವ್ರನ್ನ ದೊಡ್ಡ ನಮಸ್ಕಾರ ಹೇಳ್ತೀನಿ. ಪ್ರತಿಯೊಂದು ಅಷ್ಟು ಚೆನ್ನಾಗಿರೋರು ಸಿಕ್ಕಿ, ಪಾಪ ಅವರು ಹೋಗಬೇಕಾದ್ರೆ ಇದಕ್ಕೆ ಲಾಯರ್ಗೆ ನಾನು ಹೋಗಿ ಅವತ್ತಿನ ದಿವಸ ನನ್ನ ಮಾತು ಎಲ್ಲ ಇರುತ್ತಲ್ಲ, ಅಲ್ಲಿ ಹೇಳಬೇಕಲ್ಲ, ಅಲ್ಲಿ ಸ್ವೇರ್ ಮಾಡೋದು ಎಲ್ಲ ಇರುತ್ತಲ್ಲ. ಸೊ ಪ್ರತಿಯೊಂದು ಸರಿನೂ ಅವ್ರ ಕಾರಲ್ಲಿ ಅವರೇ ಬಾಮ್ಮ ಹೋಗ್ತಾ ಇದ್ದೀನಿ ಇದು ಕರ್ಕೊಂಡು ಹೋಗೋದು. ಯಾಕೆಂದರೆ ನನಗೆ ಇದರಲ್ಲಿ ಎಂಥದ್ದು ಲಾಯರ್ ಕೋರ್ಟಲ್ಲಿ ಯಾವ ಕಡೆ ಎಂಟ್ರ್ ಆಗಬೇಕು ಅಂತಲೇ ಗೊತ್ತಾಗಲ್ಲ. ಅದು ಹ್ಯೂಜ್ ಆಗಿದೆ ಬೆಂಗಳೂರಲ್ಲಿ ಕೋರ್ಟು. ಸಿವಿಲ್ಲೇ ಬೇರೆ, ಕ್ರಿಮಿನಲ್ಸ್ದೇ ಬೇರೆ, ನಾನಾ ಥರ ಯಾವ್ಯಾವ ಡೋರು ಏನೂ ಅರ್ಥ ಆಗಲ್ಲ ಅಲ್ಲಿ ಹೋದರೆ. ಸೊ ಬಿಕಾಸ್ ನಾನು ಇವ್ರ ಜೊತೆ ಹೋಗ್ತಾ ಇದ್ದೆ ನೋಡಿ, ಎಲ್ಲನೂ ಜೊತೆ ದೇವರು ಯಾರೋ ಸಂಬಂಧಿಕರು ಕೊಡದೇ ಇರಬಹುದು, ಯಾರೋ ಹತ್ತಿರದವ್ರು ಮಾಡದೇ ಇರ್ಬೋದು, ಅಂತೂ ಯಾರನ್ನೋ ಒದಗಿಸ್ತಾನೆ ಅಂತಾರಲ್ಲ, ಅವ್ರ ಜೊತೆ ಹೋಗ್ತಿದ್ದೆ. ವಾಪಸ್ ನಾನು ಒಬ್ಬಳೆ ಆಟೋ ಮಾಡ್ಕೊಂಡು ಬರ್ತಿದ್ದೆ, ಅವ್ರು ಬೇರೆ ಕೆಲಸ ಇರೋದು ಇದರಲ್ಲಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್, ನೀವು ಅವ್ರು ಕೊಡಲ್ಲ ಅಂದಿದ್ದಕ್ಕೆ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿ ಹೋರಾಡಿ ಅದಕ್ಕೆ ಪೆನಾಲ್ಟಿ ಸಮೇತ ವಾಪಸ್ ದುಡ್ಡು ತೊಗೊಂಡು. ಅಂದರೆ ಕೋರ್ಟ್ ಪ್ರಕಾರ ಅವರು ರೈಟ್ಫುಲ್ ಓನರ್ ಆಗಿದ್ದರು, ಅವರು ಕೊಡಲೇಬೇಕಿತ್ತು, ಇಷ್ಟೊಂದು ಅವ್ರನ್ನ ಸತಾಯಿಸಬಾರ್ದಿತ್ತು. ಸೊ ನೀವು ಆ ಬ್ಯಾಂಕಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬಂತು, ಅದ್ರ ಜೊತೆಗೆ ಅವರು ಪೆನಾಲ್ಟಿಯಾಗಿ ಸ್ವಲ್ಪ ಸೇರಿಸು ಕೊಟ್ಟರು. ಅದೆಲ್ಲ ಅದೆಲ್ಲ ಬಂತು. ಹೋಗಿ ನಾನು ಅದೇ ನಂದು ಯಾವ್ಯಾವ ಅದಕ್ಕೋಸ್ಕರ ನಾನು ಕಷ್ಟಪಟ್ಟನೋ ಅದೆಲ್ಲ ಸಕ್ಸಸ್ ಆಯಿತು. ನಾನು ಲಾಯರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಪಾಪ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ಮಿನಿಮಮ್ ಫೀಸು ಎಷ್ಟೆಷ್ಟು ಕಟ್ಟಬೇಕೋ ಅಷ್ಟು ಕಟ್ಟಲೇಬೇಕು, ಗೌರ್ಮೆಂಟ್ಗೂ ಕಟ್ಟಬೇಕಾಗತ್ತೆ. ಕಟ್ಟಾದಮೇಲೆ ಫೀಸ್ ಕೂಡ ಪಾಪ ತುಂಬ ರೀಸನಬಲ್ ಆಗಿ ತೊಗೊಂಡ್ರು. ನಿಜವಾಗ್ಲೂ ಆ ಮನುಷ್ಯಂಗೆ ತುಂಬ ನಾನು ಗ್ರೇಟ್ಫುಲ್ ಆಗಿರಬೇಕು. ಸೊ ಅದರಿಂದ ನಾನೇನು ಹೇಳ್ತೀನಿ, ಯಾರನ್ನೂ ನಂಬೇಡಿ. ಒಬ್ಬಳೇ ಹೆಂಗಸು ನನ್ನ ಕೈಲಿ ಆಗುತ್ತಾ, ನಾನು ಅದನ್ನೆಲ್ಲ ಲ್ಯಾಕ್ಸಲ್ಲಿ ನಾನು ಮಾಡಿರಲಿಲ್ಲ. ನನ್ನ ಕೈಲಿ ಆಗುತ್ತಾ, ನನ್ನ ಕೈಲಿ ಆಗಲ್ವಾ, ಯಾರೋ ಗಂಡಸರು ಮಾಡಿಬಿಡ್ತಾರೆ, ಇಲ್ಲ, ಅವರಷ್ಟೇ ಬುದ್ಧಿಶಕ್ತಿ ನಮಗೂ ಇದೆ, ಯಾಕಿಲ್ಲ. ಇದು ಬಂದುಬಿಟ್ಟು ಸೊ ನಿಮ್ಮದು ಸ್ಟ್ರಗಲ್ಸ್ ಆಫ್ ಲೈಫ್ ಆಫ್ಟರ್ ಯುವರ್ ಹಸ್ಬೆಂಡ್ಸ್ ಲಾಸ್. ಸೊ ಫೈನಾನ್ಷಿಯಲ್ ಒಂದು ದೊಡ್ಡ ಪಾರ್ಟ್ ಆಗಿತ್ತು. ಸೊ ಫೈನಾನ್ಸಸ್ನ ನೀವು ಇವತ್ತು ಫುಲ್ಲು ಸೆಟ್ಲ್ ಆಗಿದ್ದೀರಾ. ಇನ್ಫ್ಯಾಕ್ಟ್ ನೀವೇ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಇವತ್ತು ನಮ್ಮ ಅತ್ತೆ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಏನಿದೆ ಅವರೇ ಫೈಲ್ ಮಾಡ್ಕೊತಾರೆ. ಅವರೇ ಪ್ರತಿ 3 ತಿಂಗಳಿಗೊಂದ್ಸತಿನ 3 ತಿಂಗಳಿಗೊಂದ್ಸತಿ ಚೆಕ್ಗಳು ಬರೆದು ಹೇಗೆ ಫೈಲ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ನ ಗೌರ್ಮೆಂಟ್ಗೆ, ಐ ಥಿಂಕ್ ಅವರೇ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಇನ್ನೂ ಅದಕ್ಕೆ ತಲೆ ಕೊಟ್ಟಿಲ್ಲ ಅಷ್ಟೊಂದು, ನಮ್ಮ ಅತ್ತೆನೇ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಫೈನಾನ್ಸಸ್ ಎಲ್ಲ ಸೆಟ್ಲ್ ಆಯಿತು. ಈಗ ಯೂಶ್ವಲಿ ಏನಾಗುತ್ತೆ ಅಂದರೆ ಲೈಫಲ್ಲಿ ಫಸ್ಟ್ ಫ್ಯೂ ಇಯರ್ಸ್ ವಿಲ್ ಬಿ ಸ್ಟ್ರಗಲ್. ಮಕ್ಕಳನ್ನ ಓದಿಸು ಮಾಡು ಎಲ್ಲ ನಿಮ್ಮ ಜವಾಬ್ದಾರಿಗಳಿರುತ್ತೆ. ಜವಾಬ್ದಾರಿಗಳು ಮುಗಿದ ಮೇಲೆ ಸದ್ಯ ಅಪ್ಪ ನಮ್ಮ ಜವಾಬ್ದಾರಿಗಳು ಮುಗಿದು ಈಗಲಾರು ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಟೈಮ್ ಬಂತು. ಆ ಟೈಮಲ್ಲಿ ನೀವು ನಿಮ್ಮ ಹಸ್ಬೆಂಡ್ನ ಕಳ್ಕೊಂಡು. ಆ್ಯಂಡ್ ಹೇಗೆ ನಿಮ್ಮ ಲೈಫ್ನ ಅಪಾರ್ಟ್ ಫ್ರಮ್ ಫೈನಾನ್ಸಸ್ ಹೇಗೆ ರೂಪಿಸ್ಕೊಂಡ್ರಿ,
ಆ್ಯಂಡ್ ಐ ನೋ ದಟ್ ನೀವು ಯುರೋಪ್ ಟ್ರಾವೆಲ್ ಮಾಡಿದ್ದೀರಾ, ನೀವು ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾಗೆ ಹೋಗಿದ್ದೀರಾ, ಚೈನಾಗೆ ಹೋಗಿದ್ದೀರಾ, ಅಮೇರಿಕಾಗೆ ಹೋಗಿದ್ದೀರಾ. ಯು ಆರ್ ಅ ವೆರಿ ವೆಲ್ ಟ್ರಾವೆಲ್ಡ್ ಲೇಡಿ. ಒಬ್ಬೊಬ್ಬರೇ ಹೋಗ್ತಾರೆ ಇವತ್ತಿಗೂ. ಇಲ್ಲಿಂದ ಕ್ಯಾನಡಾ 35 ಅವರ್ ಫ್ಲೈಟಾ, 30 ಅವರ್ಸ್. ಇಲ್ಲಿಂದ ಕ್ಯಾನಡಾಗೆ 30 ಅವರ್ಸ್. ಇವೆಲ್ಲ ಗಂಡ ಹೋದ್ಮೇಲೆ ಅವ್ರು ಸ್ಟಾರ್ಟ್ ಮಾಡಿರೋದು. 30 ಅವರು ಒಬ್ಬೊಬ್ಬರೇ ಹೋಗ್ತಾರೆ, ಒಬ್ಬೊಬ್ಬರೇ ಬರ್ತಾರೆ. ಅವರು ಏನದು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ಗೂ ಫ್ರೆಂಡ್ಸ್ಗಳು ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ಗೆ ಹೋದರು, ಯುರೋಪ್ ಟ್ರಿಪ್ಗೂ ಹೋದರು. ಇವೆಲ್ಲ ಗಂಡ ಕಳ್ಕೊಂಡು ಹಾಂಗ್ಕಾಂಗು, ದಟ್ ಇಸ್ ಚೈನಾ ಆ್ಯಂಡ್ ಇಂಡಿಯಾ ಒಳಗಡೆ ಹಲವಾರು. ಅಂಡಮಾನ್ಗೆ ಹೋಗಿ ಬಂದಿರಿ, ಮಧ್ಯಪ್ರದೇಶ್ ನೋಡ್ಕೊಂಡು ಬಂದಿರಿ, ಗುಜರಾತ್ ನೋಡ್ಕೊಂಡು ಬಂದಿರಿ, ಕುಲು ಮನಾಲಿಗೆ ಹೋಗಿ ಇಷ್ಟು ಜಾಗಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಗಂಡ ಇಲ್ಲದೆ ಎಷ್ಟೊಂದು ಜನ ಅಯ್ಯೋ ನಾವು ಯಾಕೆ ಹೋಗಬೇಕು, ಏನೋ ಒಂದು ಅವರಿಲ್ಲೇ ನಮ್ಗೆ ಲೈಫೇ ಇಲ್ಲ ಅನ್ನೋ ಥರ ಕೆಲವೊಂದು ಹೆಂಗಸರು ಮಾತಾಡೋದು ನಾನು ನೋಡಿದ್ದೀನಿ. ಅದ್ರ ಮಧ್ಯದಲ್ಲಿ ಹೌ ಡಿಡ್ ಯು ಟೆಲ್ ಯುವರ್ ಸೆಲ್ಫ್ ದಟ್ ಐ, ಆಶಾ ಶಂಕರ್, ಡಿಸರ್ವ್ ಹ್ಯಾಪಿನೆಸ್ ಇನ್ ಮೈ ಲೈಫ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಮೈ ವೇ ಇನ್ ಟು ಇಟ್? ಹೌ ಡಿಡ್ ಯು ಡಿಸ್ಕವರ್ ದಟ್ ಸ್ಟ್ರೆಂತ್ ವಿದಿನ್ ಯು? ಅದು ಫಸ್ಟ್ ಇನಿಷಿಯಲಿ ಅಷ್ಟೊಂದು ಇರಲಿಲ್ಲ ನನಗೂ. ತುಂಬ ಅಳು ಬರೋದು. ಅದು ನಮ್ಮ ಸಮಾಜದಲ್ಲಿ ಗಂಡ ಹೋಗ್ಬಿಟ್ಟ ಅಂದ ತಕ್ಷಣ ಅಕ್ಕಪಕ್ಕದ ಮನೆಯಿಂದ ಗೊತ್ತಲ್ಲ, ಒಂಥರ ಅವ್ರು ಸಹಾಯ ಮಾಡಿ ಅವ್ರನ್ನ ಬೂಸ್ಟ್ ಮಾಡಿ ಆ ಹೆಂಗಸ್ರಿಗೆಲ್ಲ ಥರ ಜೊತೇಲಿ ಬಂದು ಅದೆಲ್ಲ ಮಾಡೋಕ್ಕಿಂತ ಹೆಚ್ಚಾಗಿ ಕುಂಕುಮದ ತಟ್ಟೆ ಹಿಂದೆ ಕೇಳಿ ಇದು ಮಾಡು, ಅದರಲ್ಲೇ ಇರ್ತಾರೆ. ಈವನ್ ಎಜುಕೇಟೆಡ್ ಪರ್ಸನ್ಸು ತುಂಬ ಅಸಹ್ಯ ಆ ಕುಂಕುಮಗಳನ್ನ ಕೊಡದೇ ಇರೋದು, ಇದಕ್ಕೆ ಬರಬೇಡಿ ಅನ್ನೋದು, ಇದನ್ನು ಅಲ್ಲಿ ಇಡೀ ಕೆಳಗಡೆ ಅನ್ನೋದು ಮುಟ್ದು ಏನೋ ಒಂಥರ ನಾವು ತಕ್ಷಣವೇ ಅವ್ರ ಪಾಡು ಪಾಪ ಅವ್ರಿಗೇನೋ ಜೀವ ಹೋಗಿದ್ದಕ್ಕೆ ನಾವು ಅಶುದ್ಧರಾಗಿ ಹೋಗ್ತೀವಿ ನೆಕ್ಸ್ಟ್ ಡೇನೇ. ದಟ್ಸ್ ವೆರಿ ಬ್ಯಾಡ್ ಇನ್ ಇಂಡಿಯನ್ ಸೊಸೈಟಿ. ಐ ವಿಲ್ ಟೆಲ್ ಯು. ನಾನು ಐ ಹ್ಯಾವ್ ಅಂಡರ್ಗಾನ್ ದಟ್ ವಿತ್ ಸಮ್ ಆಫ್ ದೆಮ್ ಹೂ ಹ್ಯಾವ್ ಟ್ರೀಟೆಡ್ ಮೀ ಲೈಕ್ ದಟ್. ಬಟ್ ಅಂಥವರಿಂದ ದೂರ ಇದ್ಬಿಡ್ತೀನಿ. ಇಟ್ಕೋತೀನಿ, ಹೂವು ಮಾಡ್ಕೋತೀನಿ, ಎಲ್ಲ ಮಾಡ್ಕೋತೀನಿ, ಬಿಕಾಸ್ ಐ ಆಮ್ ಕಂಪ್ಲೀಟ್ ಇನ್ ಮೈ ಸೆಲ್ಫ್. ಸೊ ಐ ನೆವರ್ ಫೀಲ್ ಎಸ್ ಗಂಡ he was a partner in my life, he was in my journey of life. ತುಂಬ ವರ್ಷ ಇದ್ದರು ಆ್ಯಂಡ್ ಐ ವಾಸ್ ಟ್ರೂ ಟು ಹಿಮ್, ಹಿ ವಾಸ್ ಟ್ರೂ ಟು ಮಿ. ಅಷ್ಟು ಸಾಕು, ಅದಕ್ಕಿಂತ ಹೆಚ್ಚಿನ ಬೇಡ. ಅವಾಗ ತುಂಬ ನನಗೆ ಫಸ್ಟು ಅನ್ನಿಸ್ತು ಬೇಜಾರು, ಎಲ್ಲೂ ಹೋಗೋಕ್ಕೂ ಇಷ್ಟ ಇಲ್ಲ, ಅವೆಲ್ಲ ಆಯಿತು. ಆ ಪೀರಿಯಡ್ನು ಕಳೀತು. ಬಟ್ ಐ ಸಮ್ ಹೌ ಕೇಮ್ ಔಟ್ ಆಫ್ ಇಟ್. ಯಾಕೆಂದರೆ ನಂದು ಒಂದು ಒಳ್ಳೆ ಫ್ರೆಂಡು ಇದ್ದರು. ಅವರು ನನಗೆ ಈ NRI ಗ್ರೂಪ್ ಅಂತ, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಪೇರೆಂಟ್ಸ್ ಅಸೋಸಿಯೇಷನ್, ಅಂದರೆ ನನ್ನ ಮಗ ಅಮೇರಿಕಾದಲ್ಲಿರೋದ್ರಿಂದ ನಾನು ಅವನ ಪೇರೆಂಟ್ ಆದ್ದರಿಂದ ಐ ಕ್ಯಾನ್ ಬಿಕಮ್ ಎ ಮೆಂಬರ್ ಟು ದಟ್ ಅಸೋಸಿಯೇಷನ್. ಸೊ ಅಲ್ಲಿ ಸೇರಿಕೊಂಡೆ. ಅಲ್ಲಿ ಬಂದಿರೋರೆಲ್ಲ ಏನಂದರೆ ಎಲ್ಲರ ಮಕ್ಕಳು ಫಾರಿನಲ್ಲಿರೋರು ಟ್ರಿಪ್ಪನ್ನ. ಯಾಕೆಂದರೆ ನಾನು ಯಾವತ್ತೂ ಮಾಡ್ದೋಳೇ ಇಲ್ಲ ಆ ಥರ, ಒಬ್ಬಳೇ ನಾನು ಮಾಡ್ದೋಳೇ ಇಲ್ಲ ಮೇಲೆ. ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಆ ಕ್ರೌಡು. ಪಾಪ ಎಲ್ಲ ನಮ್ಮ ಥರನೇ ಇದ್ದರು. ಮಕ್ಕಳುಗಳು ದೂರ ಇರೋರು, ಕೆಲವರಿಗೆ ಯಾರೂ ಇಲ್ಲ, ಇಬ್ಬರೇ ಇಲ್ಲಿದ್ದಾರೆ, ಆ ಥರದ್ದು ನಾನಾ ಥರ ಇದ್ದರು. ಅಲ್ಲೇನಾಯಿತು, ಅಲ್ಲಿ ಒಬ್ಬರು ಒನ್ ಆಫ್ ದೆಮ್ ಆ ಮೆಂಬರ್ನಲ್ಲಿ ಅವ್ರದ್ದೇ ಟ್ರಾವೆಲ್ಸ್ ಇತ್ತು ಏಜೆನ್ಸಿ. ಆ ಏಜೆನ್ಸಿ ಮೂಲಕ ನಾನು ಹೋಗೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನಿಜವಾಗ್ಲೂ ಎಷ್ಟು ಎಂಜಾಯ್ಮೆಂಟ್ ಅಂದರೆ ಒಂಥರ ಒಂದು ಮನೆಯವ್ರ ಥರ ಇರ್ತಿದ್ವಿ. ಬಹಳ ಚೆನ್ನಾಗಿ ಆಯಿತು. ಅಂದರೆ ಅದನ್ನು ನೋಡಿದಾಗ ನಾನು ಅಂದ್ಕೊಂಡೆ, ಹೌದಲ್ಲ, ನನ್ನ ಲೈಫ್ನ ನಾನು ಯಾತಕ್ಕೆ ಹೀಗೆ ವೇಸ್ಟ್ ಮಾಡ್ಕೊಳ್ತಾ ಕೂತಿದ್ದೀನಿ. ದುಡ್ಡಂತೂ ಇದೆ. ಈಗ ಜೊತೆಗೆ ಯಾರೂ ಇಲ್ಲ ಅಂದ್ಬಿಟ್ಟು, ಅಥವಾ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಯಾವ ಮಗ ಬಂದು ಕೂತ್ಕೊಳ್ಳೋಕ್ಕಾಗುತ್ತೆ, ಅಥವಾ ಇನ್ಯಾರ ಸಹಾಯ ನನ್ನನ್ನು ಕರ್ಕೊಂಡು ಎಲ್ಲಿಗೋ ತೋರ್ಸೋಕ್ಕಾಗುತ್ತೆ. ಹಸ್ಬೆಂಡ್ ಇದ್ದರೆ ಏನೋ ಜೊತೆಲಿ ಬರ್ತಾರೇನೋ. ಇವಾಗ ಐ ಹ್ಯಾವ್ ಟು ಕ್ರಿಯೇಟ್ ಮೈ ಓನ್ ಲೈಫ್ ಆ್ಯಂಡ್ ಅದಕ್ಕೋಸ್ಕರ ನಾನು ಏನೂ ನೋಡಿದೆ, ಯಾವುದನ್ನೂ ಮಾಡಿದೆ. ಆ ಥರ ಏನು ಮಾಡಬೇಕಾಗಿಲ್ಲ ಅಂತ ಯಾವಾಗ ಗೊತ್ತಾಯಿತು. ಅದು ಓದಿರೋದು ಆ ಬ್ಯಾಕ್ಗ್ರೌಂಡು ಇತ್ತಲ್ಲ, ಮಾಡೋದು ಮೊದಲು ಒಂದಕ್ಕೆ ಹೋದೆ. 1-2 ಹೋದಾಗ ತುಂಬ ಸಂತೋಷ, ತಮಾಷೆ, ಇದು ಎಂಜಾಯ್ಮೆಂಟು ಎಲ್ಲ. ಆವಾಗಲಿಂದ ನನಗೆ ಹೋಗ್ತಿದ್ದೆ. ಪಾಪ ಕರೆಕ್ಟಾಗಿ ನನ್ನ ಮನೆಗೆ ಹೋದ್ನೋ ಇಲ್ವೋ, ಏರ್ಪೋರ್ಟಿಂದ ಒಬ್ಬಳೇ ಬರ್ತಿದ್ದೆ. ಹೋದ್ನೋ ಇಲ್ವೋ ಅಂತ ರಾತ್ರಿ 10:30 ಆದರೂ ಫೋನ್ ಮಾಡೋದು, 11 ಗಂಟೆ ಆದ್ರೂ, ಆಶಾ ತಲುಪಾಯ್ತಾ ನೀವು ಅಂತ. ಸೊ ಇಟ್ಸ್ ಲೈಕ್ ಏನೋ ವೆರಿ ಫ್ರೆಂಡ್ಲಿಯಾಗಿ ಆ ಥರ ಆಗಿದ್ದರಿಂದ ಎಲ್ಲ ಫಾರಿನ್ ಕಂಟ್ರೀಸು ನೋಡಿದೆ. ಅದಾದಮೇಲೆ ನಾನು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ 15 ದಿವಸ ಅವ್ರ ಜೊತೆ ಹೋಗಿದ್ದೆ. ಆಮೇಲೆ ನಾವು ಫ್ಯಾಮಿಲಿಯಾಗಿ ಶ್ರೀಲಂಕಾಕ್ಕೆ ಹೋಗಿದ್ವಿ. ಸೊ ಕೆಲವೊಂದು ಟ್ರಿಪ್ಪು ನಮ್ಮ ಜೊತೆ ಬರ್ತಾಯಿದ್ರು, ಕೆಲವೊಂದು ಟ್ರಿಪ್ಪು ಅವರು ಒಬ್ಬರೇ ಹೋಗ್ತಾಯಿದ್ರು. ಸೊ ಫೈನಲಿ ನಿಮ್ಮಲ್ಲಿ ನೀವು ಸಂತೋಷ ಕಂಡುಕೊಂಡ್ರಿ. ಸಂತೋಷ ನಮ್ಮಲ್ಲಿ ನಿಂತಲ್ಲ, ಅದು ನಿಜ. ಹ್ಯಾಪಿನೆಸ್ ನಮ್ಮಲ್ಲೇ ಇರುತ್ತೆ, ಕಂಡು ಹಿಡ್ಕೋಬೇಕು. ಆ ಹ್ಯಾಪಿನೆಸ್ಗೂ ನಾವು ಡಿಪೆಂಡೆನ್ಸಿ ಆಗಬಾರ್ದು. ಅಯ್ಯೋ ಅವರಿದ್ದರೆ ಚೆನ್ನಾಗಿರ್ತಿತ್ತು, ಇಲ್ಲದೇ ಇರುವಾಗ ಆಗೋದೇ ಇಲ್ಲ, ನನ್ನ ಲೈಫ್ನ ಪೂರ್ತಿ ಮಾಡ್ಕೋತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಆಯಿತು, ಅಲ್ಲಿವರೆಗೂ ಸಾಥ್ ಕೊಟ್ಟಿದ್ದರು, ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಇತ್ತು. ಸರಿ, ಇವಾಗ ಆದರೆ ಒಂದು ಹೇಳ, ಇಂಡಿಪೆಂಡೆಂಟಾಗಿ ಒಂದೇ ಸಿಂಗಲ್ ವುಮೆನ್ ಇರ್ತೀವಲ್ಲ, ಆ ಸಂತೋಷ ಏನು ಅನ್ನೋದನ್ನು ಕಂಡುಹಿಡಿತಾ ಹೋದೆ ನಾನು. ಏನು ಅಂದರೆ, ಒಂದು ಸಿಂಗಲ್ ವುಮೆನ್ ಡೂಯಿಂಗ್ ಹರ್ ಓನ್ ಥಿಂಗ್ಸ್, ಡೂಯಿಂಗ್ ಹರ್ ಓನ್ ಎವ್ರಿಥಿಂಗ್ ಅದು ಒಂದು ತರಹ ಬೂಸ್ಟ್ ಕೊಡುತ್ತೆ ಜೀವನದಲ್ಲಿ. ಪ್ರತಿಯೊಂದು ನಾವು ಮಾಡಬಲ್ಲೆ. ಐ ಕ್ಯಾನ್ ಗೋ ಟು ಏರ್ಪೋರ್ಟ್, ಐ ಕ್ಯಾನ್ ಟೇಕ್ ಕ್ಯಾಬ್, ಐ ಕ್ಯಾನ್
ಇದೆಯಲ್ಲ ಆ ಸ್ವತಂತ್ರ, ಅದು ನಮ್ಮ ಕೈಲಿ ಆಗಲ್ಲ ಅಂತ ಮಾಡ್ಕೊಂಡ್ಬಿಡ್ತೀವಿ. ಹೆಂಗಸರು ಅಂತ ನಮ್ಮ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬೆಳೆದ ಮೈಂಡ್ ಸೆಟ್ಗಳು, ನಾವು ಹೆಂಗಸರು ಅಂದರೆ ನಾವೇನೋ ದುರ್ಬಲರು ಅಲ್ಲ ಅಥವಾ ಬೇರೆ ಸ್ಪೀಷೀಸು ಅಲ್ಲ ನಾವು. ಸೊ ಅದರಿಂದ ನಾನೇನು ಅಂದ್ಕೊಂಡೆ, ನಮಗೆ ಗಂಡಸ್ರಿಗಿಂತ ಕೆಲವು ಸರಿ ಬಹಳ ಜಾಣತನದಲ್ಲಿ ಮಾಡುವಂತಹ ಕೆಪಾಸಿಟೀಸು ಇರುತ್ತೆ. ಅವರಾದರೂ ಎಡುತ್ತಾರೆ, ನಾವು ಇರ್ತೀವಿ. ಸೊ ಅದರಿಂದಾಗಿ ನನ್ನಲ್ಲಿರೋ ಸಾಮರ್ಥ್ಯನ ನಾನು ಹೊರಗಿಟ್ಕೊಂಡು ನಾನು ಅದಕ್ಕೋಸ್ಕರ ಯಾರಿಗೂ ನನ್ನ ಪಾಡಿಗೆ ಸಂತೋಷವಾಗಿರ್ತೀನಿ. ಅಥವಾ ಗಂಡ ಇಲ್ಲ ಅಂದ್ಬಿಟ್ಟು ಏನೋ ಕುಗ್ಗಿಸ್ಕೊಳ್ಳೋದು, ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಬೇಕಾಗಿಲ್ಲ. ದೇವರಲ್ಲಿ ಅತ್ಯಂತ ಪ್ರೀತಿ ಇದೆ. ಫಿಯರ್ ಅಂತ ನಾನು ಡೆವಲಪೇ ಮಾಡ್ಕೊಂಡಿಲ್ಲ. ದೇವ್ರ ಕಂಡ್ರೆ ಭಯ ಅನ್ನೋದು ನಮ್ಮದಲ್ಲಿ ಉತ್ತರ ಹುಟ್ಟು, ಹೀಗೆ ಮಾಡದೇ ಇದ್ರೆ ಹೀಗಾಗ್ಬಿಡುತ್ತಂತೆ, ಹೀಗಾಗದೇ ಇದ್ರೆ ಹಾಗೆ ಇಲ್ಲ. ಅಷ್ಟೇ, ಆ ಸಂತೋಷವಾಗಿರೋದನ್ನು ಕಲಿಬೇಕು. ಒಬ್ಬರೇ ಆದರೂ ಕೂಡ ನಾ ಹೇಳೋದು ನಿಮ್ಮದಲ್ಲಿ ಮುಗಿಲಿಲ್ಲ. ಸಂತೋಷ. ಐ ವುಡ್ ಲೈಕ್ ಟು ಆ್ಯಡ್ ಸಮಥಿಂಗ್. ಈಗ ನಾನು ಮಗ ಹುಟ್ಟಿದ ಮೇಲೆ ಆ್ಯಕ್ಚುಲಿ ನಾನು ಕೆಲಸ ಬಿಟ್ಟಿರೋದು. ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ನಾನು ನನ್ನ ಗಂಡ ಇಬ್ಬರೂ ಕೆಲಸ ಮಾಡ್ತಾಯಿದ್ವಿ. ಅವ್ರು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ರು ಅಂತಂದರೆ, ಆ್ಯಂಡ್ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಅದು ನಮ್ಮ ಅತ್ತೆದು ಲೈಫ್ ಗೋಲ್. ಅದು ಆದಷ್ಟು ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಸೊ ನಾನು ನನ್ನ ಗಂಡ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾಯಿದ್ವಿ. ಒಂದೊಂದು ಸತಿ ಎಷ್ಟೊಂದು ಸತಿ ಅವ್ರಿಗೆ ಹುಷಾರಿರಲಿಲ್ಲ. ಆಗ ನಾನೇ ಕೇಳ್ತಿದ್ದೆ, ಇವತ್ತು ಆಫೀಸಿಂದ ವರ್ಕ್ ಫ್ರಮ್ ಹೋಮ್ ತೊಗೊತೀನಿ ಅಥವಾ ರಜಾ ತೊಗೊತೀನಿ, ನಾನು ನಿಮ್ಮನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಒಬ್ಬರೇ ಹೋಗ್ತಿದ್ರು ಹೊರತು ಯಾವತ್ತೂ ನನ್ನಿಂದನೂ ಸಹಾಯ ತೊಗೊಂಡಿಲ್ಲ. ನನಗೆ ಫೋನ್ ಮಾಡಿ, ಅಶ್ವಿನಿ ನನಗೆ ಹುಷಾರಿಲ್ಲ, ನೀನು ಆಫೀಸಿಂದ ಬೇಗ ಬಾ ಅಂತ ಒಂದು ಫೋನ್ ಕಾಲ್ ಬಂದಿಲ್ಲ ಲೈಫಲ್ಲಿ. ನನ್ನ ಗಂಡನಿಗೂ ಅಷ್ಟೇ. ಆ್ಯಕ್ಚುಲಿ ನೀವು ಅವ್ರ ವ್ಯಕ್ತಿತ್ವ ನೋಡಿದ್ರೇ ಗೊತ್ತಾಗುತ್ತೆ. ಅವ್ರ ಗಂಡನ ಕಳ್ಕೊಂಡಿರೋ ಟೈಮಲ್ಲೂ ಮಗ ಹೋಗ್ಬಿಟ್ಟು MBA ಓದಲಿ ಅಂತ ಒಂದು ಸ್ಫೂರ್ತಿ ಕೊಟ್ಟರೆ ಹೊರತು ನೀ ನನ್ನ ಜೊತೆ ಇರು ಅಂತ ಶಿ ಡಿ ನಾಟ್ ಗೆಟ್ ವೀಕ್ ಇನ್ ಹರ್ ನೀಸ್ ಆ್ಯಂಡ್ ಸೇ ಏನೋ ನೀನು ನನ್ನ ಜೊತೆ ಇರು ಅಂತ. ಆ್ಯಂಡ್ ನನಗೂ ಅಷ್ಟೇ, ನನ್ನ ಗಂಡನಿಗೂ ಅಷ್ಟೇ. ಯಾವತ್ತೂ ನನಗೆ ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು, ಫೋನಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗು, ಯಾವತ್ತೂ ಏನೂ ಒಂದು ತೊಂದರೆ ಕೊಡಲಿಲ್ಲ. ಆ್ಯಕ್ಚುಲಿ ನನ್ನ ಕಲೀಗ್ಸ್ ಕೇಳ್ತಿದ್ರು, ನಿಮ್ಮ ಅತ್ತೆ ಆ್ಯಂಡ್ ಮಗು ವಿಚಾರದಲ್ಲೇ ಆಗಲಿ, ಯಾವತ್ತೂ ನಾವು ಮಕ್ಕಳು ಮಾಡ್ಕೊತೀನೋ ಬಿಡ್ತೀನೋ, ಅಥವಾ ನನ್ನ ಗಂಡ ನಾನು ಸೇರಿ ಮಕ್ಕಳು ಮಾಡ್ಕೊತೀವೋ ಬಿಡ್ತೀವಿ. ಒಂದು ಸತಿ ಮದುವೆ ಆಗಿ 2 ವರ್ಷ ಆಯಿತು, 3 ವರ್ಷ ಆಯಿತು, ಮಗು ಮಾಡ್ಕೋಬೇಡ. ಐ ಥಿಂಕ್ ತುಂಬ ಡೀಸೆಂಟಾಗಿ ಅಂಥ ಒಂದು ತುಂಬ ಕಷ್ಟ ನೋಡೋದು ಅಂಥ ವ್ಯಕ್ತಿಗಳನ್ನ ನೋಡೋದು ತುಂಬ ಕಷ್ಟ. ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಅ ಮದರ್ ಇನ್ ಲಾ ಲೈಕ್ ಹರ್. ಥ್ಯಾಂಕ್ ಯು. ಐ ಆಮ್ ಈಕ್ವಲಿ, ಶಿ ಈಸ್ ಆಲ್ಸೋ ಲೈಕ್ ಮೈ ಡಾಟರ್ ಓನ್ಲಿ. ನಾನು ಡಾಟರ್ ಇಲ್ಲ ಅಂತ ಇಬ್ಬರೂ ಏನು ನೋಡಲೇ ಇಲ್ಲ. ಅದು ಆಗ್ತಾ ಅದು ಹೊಂದಿಕೆ ಬರುತ್ತೆ. ವಾಟ್ ಈಸ್ ಯುವರ್ ಅಡ್ವೈಸ್ ಫಾರ್ ಅವರ್ ಜನರೇಷನ್ ಆ್ಯಂಡ್ ಟು ಮೀ ಆಲ್ಸೋ ಪರ್ಸನಲಿ? ನಾನು ಏನು ಹೇಳ್ತೀನಿ ಅಂದರೆ, ಈಗಿನ ಕಾಲದವ್ರಿಗೆ ತಾಳ್ಮೆ ತುಂಬ ಕಡಿಮೆ ಇದೆ, ತುಂಬ ಇಂಪೇಷನ್ಸ್ ಇದೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾವೆಲ್ಲ ಇಷ್ಟಿಷ್ಟೊಂದು ತಾಳಿದವನು ಬಾಳಿಯಾನು ಅಂತ ಹೇಳೋದು. ತಾಳುವಿಕೆಗಿಂತ ತಪವೂ ಇನ್ನಿಲ್ಲ ಅಂತ ಕನಕದಾಸರು ಹೇಳಿದ್ದಾರೆ. ನೀವು ಹೇಳಿದಾಗ ಇವತ್ತು ಮಾಡಿದ ನಾಳೆನೇ ಆಗಿಬಿಡುತ್ತೆ ಅನ್ನೋಕ್ಕೆ ಏನೂ ಆಗೋಕ್ಕಾಗಲ್ಲ. ಅದೇನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಂಟ್, ಅದಕ್ಕೆ ಗ್ರ್ಯಾಟಿಫಿಕೇಷನ್ಸ್. ಟ್ರೂ. ಈಗ ಇನ್ಸ್ಟೆಂಟ್ ಸೂಪ್, ಇನ್ಸ್ಟೆಂಟ್ ಮ್ಯಾಗಿ, 2 minute ಮ್ಯಾಗಿ ನೂಡಲ್ಸ್, ಎವ್ರಿಥಿಂಗ್ ಇನ್ ಲೈಫ್. ಐ ನೋ ಈ ಯೂಟ್ಯೂಬ್ ಚಾನಲ್ ಮಾಡೇ ನಂಗೆ ಗೊತ್ತಾಗ್ತಾ ಇದೆ ಇನ್ಸ್ಟೆಂಟ್ ಸಕ್ಸಸ್ ಬರಲ್ಲ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೈ ದ ವೇ, ಅದಕ್ಕೋಸ್ಕರ ಏನಾಯಿತು ಅಂದರೆ ನಾನು ಹೇಳೋದು ಅದಾಗಿದೆ. ಶಾಂತಿ, ಸಮಾಧಾನ. ಈಗಿನ ಕಾಲದವ್ರಿಗೆ ಬೇಸಿಕಲಿ ತಾಳ್ಮೆ, ಶಾಂತಿ, ಸಮಾಧಾನ 3 ಇಲ್ಲ. ಈಗಿನ ಕಾಲದವರು ತಾಳ್ಮೆ, ಶಾಂತಿ, ಸಮಾಧಾನ ಅದನ್ನು ಡೆವಲಪ್ ಮಾಡ್ಕೊಳ್ಳಿ. ಆವಾಗ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಈ ಚಾನಲ್ನಲ್ಲಿ ಇವತ್ತು ಬಂದಿದ್ದು ಇವತ್ತು ಎಪಿಸೋಡ್ಗಳು ನನ್ನ ಸೊಸೆ ಅಶ್ವಿನಿ ಶ್ರೀಧರ್ ಮಾಡ್ತಾ ಇರೋದು, ಇದೆಲ್ಲ ನಿಮಗೆ ತುಂಬ ಸಂತೋಷ, ಸ್ಯಾಟಿಸ್ಫ್ಯಾಕ್ಷನು. ಎಲ್ಲೋ ಒಂದು ಕಡೆ ಒಂದು ಆನ್ಸರ್, ನಿಮಗೆ ಯಾವುದೋ ನಿಮ್ಮ ಜೀವನದ ಸಮಸ್ಯೆಗೆ ಒಂದು ಆನ್ಸರ್ ಸಿಕ್ಕಿರಬಹುದು. ಈ ಥರ ಎಲ್ಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದರಿಂದ ಇದನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಇದಕ್ಕೆ ಎಷ್ಟು ನೀವು ಕೊಡ್ತಿರೋ ಪ್ರೋತ್ಸಾಹ ಅಷ್ಟರ ಮಟ್ಟಿಗೆ ನಾವು ಈ ಬೇರೆ ಬೇರೆ ತರಹ ವೀಡಿಯೋಗಳನ್ನ ತರೋಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಎಸ್, ನಮ್ಮ ಅತ್ತೆಯವರೇ ಹೇಳಾಯಿತು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೇಮ್ ಏನಿದೆ ಕೆಳಗಡೆ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.